ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 3ನೇ ಸ್ಕಂದದ 8ನೇ ಅಧ್ಯಾಯ. ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ. ಇಲ್ಲಿ ಈ ಅಧ್ಯಾಯದಲ್ಲಿ ಒಟ್ಟು 33 ಶ್ಲೋಕಗಳಿವೆ. ಹಿಂದಿನ ಅಧ್ಯಾಯದಲ್ಲಿ ಜೀವಾತ್ಮ ಮತ್ತೆ ಭಗವಂತನ ಕುರಿತಾದಂತಹ 2 ಪ್ರಶ್ನೆಗಳನ್ನ ವಿದುರನು ಕೇಳಿದ್ದು, ಅದಕ್ಕೆ ಮೈತ್ರೇಯರು ಉತ್ತರವನ್ನ ಕೊಟ್ಟಿದ್ದಾರೆ. ಭಗವಂತನು ಯಾವ ಕಾರಣಕ್ಕೋಸ್ಕರ ಸೃಷ್ಟಿಯನ್ನ ಮಾಡ್ತಾನೆ ಮತ್ತು ಭಗವಂತ ಪರಮಾತ್ಮ ರೂಪಿಯಾಗಿ ನಮ್ಮ ಹೃದಯದಲ್ಲೇ ಇದ್ರೂ ಕೂಡ ಆ ಜೀವಾತ್ಮನು ಯಾಕೆ ಪತಿತನಾಗ್ತಾನೆ ಅನ್ನುವಂತಹ ಪ್ರಶ್ನೆ. ಶುದ್ಧನಾದಂತಹ ಜೀವಾತ್ಮ ಯಾಕೆ ಅಜ್ಞಾನದಲ್ಲಿ ಬೀಳ್ತಾನೆ ಅನ್ನುವಂತಹ ಪ್ರಶ್ನೆ. 2 ಪ್ರಶ್ನೆಗೆ ಮೈತ್ರೇಯರು ಉತ್ತರವನ್ನ ಕೊಟ್ಟಿದ್ದಾರೆ. ಭಗವಂತನು ಯಾವುದೇ ಒಂದು ಕರ್ಮದ ಕಾರಣದಿಂದಾಗಿ ಅಥವಾ ಯಾವುದೇ ಒಂದು ಇಚ್ಛೆಯ ಕಾರಣದಿಂದಾಗಿ, ಭೌತಿಕ ಇಚ್ಛೆಯ ಕಾರಣದಿಂದಾಗಿ ಸೃಷ್ಟಿಯನ್ನ ಮಾಡುವಂತಹದ್ದಲ್ಲ. ಬದ್ಧ ಜೀವಾತ್ಮಗಳಿಗೆ ಒಂದು ಅವಕಾಶವನ್ನ ಕೊಡುವಂತಹ ಉದ್ದೇಶದಿಂದ ಭಗವಂತನು ಒಂದು ಸೃಷ್ಟಿ ಕಾರ್ಯವನ್ನ ತಾನು ಮಾಡುವಂತಹದ್ದು. ಹಾಗೆ ಜೀವಾತ್ಮನು ತಾನು ಈ ಮಾಯೆಯಲ್ಲಿ ಸಿಲುಕಿಕೊಂಡಿರುವಂತದ್ದು ಅದು ಒಂದು ಕನಸಿನ ಹಾಗೆ. ಆ ಕನಸಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ತಲೆಯನ್ನೇ ಕಡಿದ ಹಾಗೆ ತಾನು ಅಂದುಕೊಳ್ತಾನೆ. ಆದ್ರೆ ಅದು ನಿಜವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತಲೆಯನ್ನ ಕಡಿದಾಗ ವ್ಯಕ್ತಿಗೆ ಅದನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಆ ಭಗವಂತನ ಮಾಯಾಶಕ್ತಿಯಿಂದಾಗಿ ಈ ಜೀವಾತ್ಮನು ಈ ಭೌತಿಕ ಪ್ರಪಂಚಕ್ಕೆ ಬರುವಂತಹದ್ದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಭಗವಂತನಿಂದ ಪ್ರತ್ಯೇಕವಾಗಿ ತಾನು ಬದುಕಬೇಕು ಅನ್ನುವಂತಹ ಒಂದು ಇಚ್ಛೆ. ಮುಂದಕ್ಕೆ ಈ ಸೃಷ್ಟಿ ಕಾರ್ಯದ ಕುರಿತಾಗಿ ವಿದುರನು ಕೇಳಿದಂತಹ ಪ್ರಶ್ನೆಗೆ ಮೈತ್ರೇಯರು ಉತ್ತರವನ್ನ ಕೊಡುವಂತಹದ್ದು. ಈ ಅಧ್ಯಾಯದಲ್ಲಿ ಮೊದಲು ಶ್ರೀಮದ್ ಭಾಗವತದ ಪರಂಪರೆಯ ಕುರಿತಾಗಿ ತಿಳಿಸಿಕೊಡಲಾಗ್ತದೆ. ಹಾಗೂ ಒಂದು ಶ್ರೀಮದ್ ಭಾಗವತದ ಶ್ರವಣದ ಮುಖಾಂತರವಾಗಿ ವ್ಯಕ್ತಿಯು ನಿಜವಾದಂತಹ ಆನಂದವನ್ನ, ನಿಜವಾದಂತಹ ಸುಖವನ್ನ ಪಡೆಯುವುದು ಹೇಗೆ ಅನ್ನುವುದನ್ನು ಕೂಡ ಇಲ್ಲಿ ತಿಳಿಸಿಕೊಡಲಾಗಿದೆ. ಈಗ ಮೊದಲನೆಯ ಶ್ಲೋಕವನ್ನ ನಾವು ಪ್ರಾರಂಭ ಮಾಡೋಣ. ಶ್ರೀಮದ್ ಭಾಗವತ ಪುಸ್ತಕ ಇದ್ದವರು ದಯವಿಟ್ಟು ತೆರೆಯಿರಿ. ಈ ಒಂದು ಅಧ್ಯಾಯ ಮೈತ್ರೇಯ ಮುನಿಗಳ ಮಾತಿನಿಂದ ಪ್ರಾರಂಭವಾಗ್ತಾ ಇದೆ. ಮೈತ್ರೇಯ ಉವಾಚ ಸತ್ಸೇವನೀಯೋ ಬತ ಪೂರ್ವಂಶೋ ಯಲ್ಲೋಕಪಾಲೋ ಭಗವತ್ ಪ್ರಧಾನ ಬಭೂವಿತೇಹಾಜಿತ ಕೀರ್ತಿಮಾಲಾಂ ಪದೇ ಪದೇ ನೂತನ ಯಸ್ಯ ಭೀಕ್ಷ್ಣಂ. ಅನುವಾದ ಓದುವರು ಕೈ ಮೇಲೆತ್ತುವುದು. ಸುಧಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮಹರ್ಷಿ ಮೈತ್ರೇಯರು ವಿದುರನಿಗೆ ಹೇಳಿದರು, ರಾಜ ಪೂರ್ವಿನ ರಾಜವಂಶವು ಶುದ್ಧ ಭಕ್ತರನ್ನು ಸೇವಿಸಲು ಯೋಗ್ಯವಾಗಿದೆ. ಏಕೆಂದರೆ ಆ ವಂಶದ ಸಂತತಿಯವರು ದೇವೋತ್ತಮ ಪುರುಷನಿಗೆ ಶ್ರದ್ಧಾಳುಗಳಾಗಿದ್ದಾರೆ. ನೀನು ಕೂಡ ಅದೇ ವಂಶದಲ್ಲಿ ಹುಟ್ಟಿದ್ದೀಯೆ ಮತ್ತು ನಿನ್ನ ಪ್ರಯತ್ನದಿಂದಾಗಿ ಭಗವಂತನ ದಿವ್ಯ ಲೀಲೆಗಳು ಪ್ರತಿಯೊಂದು ಕ್ಷಣದಲ್ಲೂ ಹೊಸದಾಗುತ್ತಿದೆ.
ಹೊಸದಾಗುತ್ತಿವೆ. ಅದು ನಿಜಕ್ಕೂ ಅದ್ಭುತವಾದುದು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಈ ಪ್ರಾರಂಭದಲ್ಲಿ ಮೈತ್ರೇಯ ಮುನಿಗಳು ವಿದುರರನ್ನ ಹೊಗಳುವಂತಹದ್ದು. ವಿದುರ ಒಂದು ಬಂದಿರುವಂತಹ ವಂಶ ಕುರುವಂಶ, ಕೌರವರ ವಂಶದಲ್ಲಿ ಬಂದಿರುವಂತಹದ್ದು. ಅಂತಹ ವಂಶದಲ್ಲಿ ಅನೇಕ ಶ್ರೇಷ್ಠ ಭಕ್ತರು ಬಂದಿದ್ದಾರೆ. ಹಾಗೆ ಆ ಒಂದು ವಂಶದಲ್ಲಿ ಬಂದಂತಹ ವಿದುರ ಕೇಳಿದಂತಹ ಪ್ರಶ್ನೆ ಏನಿದೆ, ಅದರಿಂದಾಗಿ ಮೈತ್ರೇಯರು ಇಲ್ಲಿ ಭಗವಂತನ ಕುರಿತಾಗಿ ತಿಳಿಸುವಂತಹ ಮಾತನಾಡುವಂತಹ ಒಂದು ಅವಕಾಶ ಸೃಷ್ಟಿಯಾಗಿದೆ. ಅದಕ್ಕೆ ಮಹರ್ಷಿ ಮೈತ್ರೇಯರು ಬಹಳ ಸಂತೋಷ ಪಟ್ಟಿದ್ದಾರೆ. ಅಂತಹ ಒಂದು ಶ್ರೇಷ್ಠ ವಂಶದಲ್ಲಿ ಹುಟ್ಟಿದಂತಹ ವಿದುರರು ಇಂತಹ ಒಂದು ಶ್ರೇಷ್ಠವಾದಂತಹ ಪ್ರಶ್ನೆಯನ್ನ ಕೇಳಿರುವಂತಹ ಕಾರಣದಿಂದಾಗಿ. ಮುಂದುವರಿಸ್ತಾ, ಸೋಹಂ ನೃಣಾಂ ಕ್ಷುಲ್ಲ ಸುಖಾಯ ದುಃಖಂ ಮಹದ್ಗತಾನಾಂ ವಿರಮಾಯ ತಸ್ಯ ಪ್ರವರ್ತಯೇ ಭಾಗವತಂ ಪುರಾಣಂ ಯದಾಹ ಸಾಕ್ಷಾತ್ ಭಗವಾನ್ ಋಷಿಭ್ಯ. ಚಂದ್ರಿಕಾ ಮುತ್ತಜಿ. ಹರೇ ಕೃಷ್ಣ ಪ್ರಭುಜಿ. ಅತ್ಯಲ್ಪ ಸಂತೋಷಕ್ಕಾಗಿ ಅತಿ ಹೆಚ್ಚಿನ ಕ್ಲೇಶಗಳಲ್ಲಿ ಸಿಕ್ಕಿ ಹಾಕಿಕೊಂಡವರ ಅನುಕೂಲಕ್ಕಾಗಿ ದೇವೋತ್ತಮ ಪುರುಷನು ಮಹರ್ಷಿಗಳಿಗೆ ನೇರವಾಗಿ ಹೇಳಿದ ಭಾಗವತ ಪುರಾಣವನ್ನು ಈಗ ನಾನು ಹೇಳಲು ಆರಂಭಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಜೀವಿಗಳು ಯಾವ ರೀತಿಯಾಗಿ ಈ ಪ್ರಪಂಚದಲ್ಲಿ ಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅತ್ಯಲ್ಪ ಸಂತೋಷಕ್ಕಾಗಿ ಹೆಚ್ಚಿನ ಕ್ಲೇಶವನ್ನ ನಾವು ಆಹ್ವಾನಿಸ್ತೇವೆ. ಈ ಭೌತಿಕ ಪ್ರಪಂಚದಲ್ಲಿ ಸಂತೋಷ ಅನ್ನುವಂತಹದ್ದು ಹೇಗೆ ಅಂತ ಹೇಳಿದ್ರೆ, ದುಃಖ ಇಲ್ಲದೆ ಇರುವಂತಹ ಸ್ಥಿತಿ. ಒಬ್ಬ ವ್ಯಕ್ತಿಗೆ ಯಾವುದೇ ದುಃಖ ಈಗ ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ರೆ ಅದನ್ನೇ ಸಂತೋಷ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ಆದ್ರೆ ನಿಜವಾದಂತಹ ಒಂದು ಸಂತೋಷ ಅದು ಪ್ರತ್ಯೇಕವಾಗಿಯೇ ಇದೆ. ಈ ಒಂದು ದುಃಖ ಇಲ್ಲದೆ ಇರೋ ಸ್ಥಿತಿ ಅಲ್ಲ, ಅದು ಆಧ್ಯಾತ್ಮಿಕವಾದಂತಹ ಆನಂದ. ಯಾಕೆಂತ ಹೇಳಿದ್ರೆ, ನಾವು ಆ ಆಧ್ಯಾತ್ಮಿಕವಾದಂತಹ ಆನಂದವನ್ನ ಪಡೆದಾಗ ನಮಗೆ ಭೌತಿಕವಾದಂತಹ ದುಃಖಗಳು, ಕ್ಷಣಿಕವಾದಂತಹ ದುಃಖಗಳು ಇದ್ರೂ ಕೂಡ ಅದನ್ನ ಮರೆಸುವಂತಹ ಶಕ್ತಿ ಆ ಒಂದು ಆಧ್ಯಾತ್ಮಿಕ ಸುಖಕ್ಕೆ ಅಥವಾ ಆನಂದಕ್ಕೆ ಇರ್ತದೆ. ನಾವು ಭಕ್ತರ ಜೀವನದಲ್ಲಿ ನೋಡಬಹುದು, ಭೌತಿಕವಾಗಿ ನಾವು ಪರಿಗಣಿಸುವ ಪ್ರಕಾರ ಅವರ ಜೀವನದಲ್ಲಿ ಬಹಳಷ್ಟು ಕಷ್ಟಗಳಿರಬಹುದು, ಅವರಿಗೆ ಶರೀರದಲ್ಲಿ ಬಹಳಷ್ಟು ನೋವುಗಳು ಇರಬಹುದು. ಆದ್ರೂ ಕೂಡ ಅಷ್ಟೆಲ್ಲ ಇದ್ರೂ ಅವರು ಯಾವಾಗಲೂ ಸಂತೋಷವಾಗಿಯೇ ಇರ್ತಾರೆ, ಯಾವಾಗಲೂ ಆನಂದವಾಗಿಯೇ ಇರ್ತಾರೆ. ಯಾಕಂದ್ರೆ ಅವರು ಈಗಾಗಲೇ ನಿಜವಾದಂತಹ ಆನಂದವನ್ನ ಕಂಡುಕೊಂಡಿದ್ದಾರೆ, ಅದನ್ನ ಅವರು ಪಡೆದಿದ್ದಾರೆ, ಅದನ್ನು ಸಾಧಿಸಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಭೌತಿಕವಾದಂತಹ ಈ ಕ್ಷುಲ್ಲಕ ಕಷ್ಟಗಳು ಯಾವುದು ಕೂಡ ಅವರನ್ನ ಬಾಧಿಸುವುದಿಲ್ಲ. ಆದ್ರೆ ಇಲ್ಲಿ ಜೀವಾತ್ಮರುಗಳು, ಬದ್ಧರಾಗಿರುವಂತಹ ಜೀವಾತ್ಮರುಗಳು ತಮಗೆ ಸಿಗುವಂತಹ ಈ ಕ್ಷುಲ್ಲಕವಾದಂತಹ ಇಂದ್ರಿಯ ಸುಖಕ್ಕೋಸ್ಕರ ವ್ಯಕ್ತಿಯು ಅದೆಷ್ಟೋ ಕಷ್ಟಗಳನ್ನ ತಾನು ಅನುಭವಿಸಬೇಕಾಗ್ತದೆ. ಅಂತಹ ಒಂದು ಕಷ್ಟದಲ್ಲಿ ಸಿಲುಕಿರುವಂತಹ ಜೀವಿ ಅವನು ಈ ಕಷ್ಟದಿಂದ ಹೊರಗೆ ಬರುವುದು ಹೇಗೆ? ವ್ಯಕ್ತಿಯು ಜೀವನವನ್ನ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಅದಕ್ಕೊಂದು ಕಾರಣ ಏನು ಅಂತ ಹೇಳಿದ್ರೆ ಸಂತೋಷವನ್ನ ಹುಡುಕುವಂಥದ್ದು. ಆನಂದಮಯೋ ಅಭ್ಯಾಸಾತ್. ಆನಂದವು ದೊರಕದೇ ಇದ್ರೆ ಅಥವಾ ಸಂತೋಷವು ನಮಗೆ ಜೀವನದಲ್ಲಿ ಇಲ್ಲದೆ ಹೋದ್ರೆ ನಾವು ಯಾವುದೇ ಕಾರ್ಯವನ್ನ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ನಮಗೆ ಜೀವಿಸ್ಲಿಕ್ಕೆ ಯಾವುದೇ ಕಾರಣ ಇರುವುದಿಲ್ಲ. ಆದ್ರೆ ಇಂದ್ರಿಯ ಭೋಗದಲ್ಲೇ ಸಂತೋಷವನ್ನ ಪಡೆದಿರುವಂತಹ ವ್ಯಕ್ತಿಗೆ ಅವನಿಗೆ ಅದನ್ನು ತ್ಯಾಗ ಮಾಡಿ ಮತ್ತೆ ಆಧ್ಯಾತ್ಮಿಕ ಆನಂದವನ್ನ, ಸಂತೋಷವನ್ನ ಗಳಿಸಿಕೊಳ್ಳುವಂತಹದ್ದು ಅದು ಬಹಳ ಕಷ್ಟಕರವಾದಂತಹ ಒಂದು ಕೆಲಸ. ಹಾಗಾಗಿ ಆತನಿಗೆ ಇರುವಂತಹ ಏಕೈಕ ಮಾರ್ಗ ಏನು ಅಂತ ಹೇಳಿದ್ರೆ ಭಕ್ತರ ಸಂಘವನ್ನ ಪಡೆಯುವಂಥದ್ದು. ಭಗವಂತನ ಭಕ್ತಿಯನ್ನ ಮಾಡುವಂತಹ ಆತನ ಶುದ್ಧ ಭಕ್ತರ ಒಂದು ಸಂಘವು ದೊರೆತಾಗ ಅಲ್ಲಿ ನಮಗೆ ಆ ಆಧ್ಯಾತ್ಮಿಕ ಆನಂದದ ಒಂದು ಸ್ವಲ್ಪ ಮಾತ್ರ ರುಚಿಯನ್ನ ನಾವು ಪಡೆಯಬಹುದು. ಆ ಮೂಲಕವಾಗಿ ನಮ್ಮ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗ್ತದೆ. ಹಾಗಾಗಿ ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಭಾಗವತ ಭಕ್ತನೊಂದಿಗೆ ಸಹವಾಸ ಬೆಳೆಸಿದರೆ ಅಂತಹ ಭಾಗ್ಯಶಾಲಿ ಭೌತಿಕ ಸಂಕೋಲೆಗಳಿಂದ ಹೊರಬರುತ್ತಾನೆ. ಇಲ್ಲಿ ಭಾಗವತ ಅಂತ ಹೇಳಿದ್ರೆ ಎರಡು ರೀತಿಯಾದಂತಹ ಭಾಗವತರು, ಒಂದು ಪುಸ್ತಕ ಭಾಗವತ, ಇನ್ನೊಂದು ವ್ಯಕ್ತಿ ಭಾಗವತ. ಭಾಗವತ ಗ್ರಂಥ ಏನಿದೆ ಅದು ಶ್ರೀಮದ್ ಭಾಗವತ ಗ್ರಂಥ, ಅದು
ಭಗವಂತನಿಗೂ ಅದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಅದೇ ರೀತಿಯಾಗಿ ಭಾಗವತವನ್ನ ತಿಳಿದವರು, ಭಗವಂತನನ್ನ ತಿಳಿದವರು, ಅವರನ್ನು ನಾವು ಭಾಗವತರು ಅಂತ ಹೇಳ್ತೇವೆ. ಅಂತಹ ಭಾಗವತರ ಸಂಘ ನಮಗೆ ದೊರೆತರೆ, ಶ್ರೀಮದ್ ಭಾಗವತವನ್ನ ನಾವು ಪ್ರತಿದಿನ ಶ್ರವಣ ಮಾಡಿದ್ರೆ, ನಾವು ಓದಿದ್ರೆ ಅಥವಾ ಕೇಳಿದ್ರೆ, ಅದು ನಮ್ಮ ಈ ಒಂದು ಭೌತಿಕವಾದಂತಹ ಕಷ್ಟಗಳನ್ನ ದೂರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಲ್ಲದೆ ಭೌತಿಕವಾದಂತಹ ಎಷ್ಟೇ ಕಷ್ಟ ಪಟ್ಟರು ಕೂಡ, ನಾವು ಎಷ್ಟೇ ಶ್ರಮ ವಹಿಸಿದ್ರು ಕೂಡ ಈ ದುಃಖವನ್ನ ಸಂಪೂರ್ಣವಾಗಿ ದೂರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಭಾಗವತದ ಒಂದು ಮಹಿಮೆಯನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅಂತಹ ಭಾಗವತವನ್ನ ನಾನು ಈಗ ಹೇಳ್ತಾ ಇದ್ದೇನೆ ಅಂತ ಹೇಳಿ ಇಲ್ಲಿ ಮೈತ್ರೇಯರು ವಿದುರನಿಗೆ ಹೇಳುವಂತಹದ್ದು. ಇನ್ನು 3ನೇ ಶ್ಲೋಕದಿಂದ 9ನೇ ಶ್ಲೋಕದವರೆಗೆ ಈ ಭಾಗವತವು ಹೇಗೆ ಬಂತು ಅನ್ನುವುದನ್ನ, ಇದು ಇನ್ನೊಂದು ಪರಂಪರೆಯನ್ನ ಕುರಿತಾಗಿ ಹೇಳುವುದು. ನಮಗೆ ಒಂದು ರೀತಿಯ ಪರಂಪರೆ ಗೊತ್ತಿದೆ. ಭಗವಂತನು ಬ್ರಹ್ಮದೇವರು ನಾರದರಿಗೆ, ನಾರದರು ವೇದವ್ಯಾಸರಿಗೆ, ನಂತರ ವೇದವ್ಯಾಸರು ಶುಕದೇವ ಗೋಸ್ವಾಮಿಗಳಿಗೆ, ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತನಿಗೆ ಹೇಳಿರುವಂತಹ ಈ ಶ್ರೀಮದ್ ಭಾಗವತ, ಮತ್ತೆ ಮುಂದಕ್ಕೆ ಸೂತ ಗೋಸ್ವಾಮಿಗಳು ನೈಮಿಷಾರಣ್ಯದ ಋಷಿಗಳಿಗೆ ಹೇಳಿರುವಂತಹದ್ದು. ಅದು ಒಂದು ರೀತಿಯ ಒಂದು ಪರಂಪರೆ. ಇಲ್ಲಿ ಇನ್ನೊಂದು ಪರಂಪರೆಯನ್ನ ಹೇಳ್ತಾರೆ. ಇದು ಕುಮಾರ ಪರಂಪರೆಯಲ್ಲಿ ಬರುವಂತಹದ್ದು. ಅಂದ್ರೆ ಭಗವಂತನ ಒಂದು ವಿಸ್ತರಣೆ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ಈ 4 ವಿಸ್ತರಣೆ ಏನಿದೆ ಅದರಲ್ಲಿ ಒಂದು ಸಂಕರ್ಷಣ ಭಗವಂತ. ಆ ಸಂಕರ್ಷಣನಿಂದ ಸನತ್ ಕುಮಾರರು ಈ ಒಂದು ಭಾಗವತದ ಶ್ರವಣವನ್ನ ಮಾಡ್ತಾರೆ. ನಂತರ ಸನತ್ ಕುಮಾರರು ಅದನ್ನ ಸಾಂಖ್ಯಾಯನ ಮುನಿಗಳಿಗೆ ಕೊಡ್ತಾರೆ. ಸಾಂಖ್ಯಾಯನ ಮುನಿಗಳಿಂದ ಪರಾಶರರು ಮತ್ತು ಬೃಹಸ್ಪತಿಗಳು ಈ ಒಂದು ಜ್ಞಾನವನ್ನ ಪಡೆಯುತ್ತಾರೆ. ನಂತರ ಪರಾಶರರು ಅಂತ ಹೇಳಿದ್ರೆ ವೇದವ್ಯಾಸರ ತಂದೆ. ಆ ಪರಾಶರರ ಆಶ್ರಮದಲ್ಲಿಯೇ ವೇದವ್ಯಾಸರು ಮತ್ತು ಮೈತ್ರೇಯರು, ಈಗ ಯಾರು ಇದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ಅವರು ಈ ಶ್ರೀಮದ್ ಭಾಗವತವನ್ನ ಅಥವಾ ಅವರ ಒಂದು ವಿದ್ಯಾಭ್ಯಾಸವನ್ನ ಪಡೆದಿರುವಂತಹದ್ದು. ಹಾಗೆ ಪರಾಶರರಿಂದ ಮೈತ್ರೇಯರಿಗೆ ಈ ಜ್ಞಾನ ದೊರಕಿತು. ಮೈತ್ರೇಯರ ನಂತರ ಈಗ ವಿದುರನಿಗೆ ಈ ಒಂದು ಜ್ಞಾನ ದೊರಕ್ತಾ ಇದೆ. ಈ ರೀತಿ ಈ ಒಂದು ಪರಂಪರೆಯನ್ನ, ಋಷಿ ಪರಂಪರೆಯನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದರ ಅನುವಾದವನ್ನು ನಾವು ನೋಡೋಣ. 3ನೇ ಶ್ಲೋಕದ ಅನುವಾದವನ್ನು ಓದಿ ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅನುವಾದ. ಕೆಲವು ಕಾಲದ ಹಿಂದೆ ಇತರ ಮಹರ್ಷಿಗಳೊಂದಿಗೆ ಕೂಡಿ ಬಾಲಸಂತರ ಪ್ರಮುಖನಾದ ಸನತ್ ಕುಮಾರನು ಪರಮಪ್ರಭುವಾದ ವಾಸುದೇವನ ಬಗೆಗಿನ ಸತ್ಯ ಸಂಗತಿಗಳನ್ನು ತಿಳಿಯಲು ಕುತೂಹಲಿಯಾಗಿ ಬ್ರಹ್ಮಾಂಡದ ತಳದಲ್ಲಿ ಕುಳಿತಿರುವ ಭಗವಾನ್ ಸಂಕರ್ಷಣನಿಂದ ತಿಳಿಯಲು ನಿನ್ನ ಹಾಗೆಯೇ ಪ್ರಶ್ನಿಸಿದನು. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಜಿ ಓದಿದ್ದು. ಹೌದೌದು, 4ನೇ. ಅನುವಾದ. ಆ ಸಮಯದಲ್ಲಿ ಭಗವಾನ್ ಸಂಕರ್ಷಣನು ಜ್ಞಾನಿಗಳು ಯಾರನ್ನು ಭಗವಾನ್ ವಾಸುದೇವನೆಂದು ಗೌರವಿಸುತ್ತಾರೆಯೋ ಅಂತಹ ತನ್ನ ಪರಮಪ್ರಭುವಿನ ಧ್ಯಾನದಲ್ಲಿದ್ದನು. ಆದರೆ ಜ್ಞಾನಿಗಳಾದ ಮಹರ್ಷಿಗಳ ಪ್ರಗತಿಯ ಸಲುವಾಗಿ ಅವನು ತನ್ನ ಕಮಲದಂತಹ ಕಣ್ಣುಗಳನ್ನು ಸ್ವಲ್ಪವೇ ತೆರೆದು ಮಾತನಾಡಲು ಆರಂಭಿಸಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಸಂಕರ್ಷಣನು ಸನತ್ ಕುಮಾರರಿಗೆ ಈ ಒಂದು ಜ್ಞಾನವನ್ನ ಮೊದಲು ನೀಡಿರುವಂತಹದ್ದು. ಇವರೆಲ್ಲಿ ಈ ಸಂಕರ್ಷಣ ಎಲ್ಲಿರುವಂತಹದ್ದು ಅಂತ ಹೇಳಿದ್ರೆ, ಇಡೀ ಎಲ್ಲಾ ಈ 14 ಲೋಕಗಳು ಏನಿದೆ ಅದರ ತಳಭಾಗದಲ್ಲಿ, ಅಂದ್ರೆ ಅದಕ್ಕೆಲ್ಲದಕ್ಕೂ ಆಧಾರನಾಗಿ ಭಗವಾನ್ ಸಂಕರ್ಷಣನು ಇರುವಂತಹದ್ದು. ಸಂಕರ್ಷಣ ಶಕ್ತಿಯಿಂದ ಈ ಎಲ್ಲಾ ಲೋಕಗಳು ತನ್ನ ಸ್ಥಾನದಲ್ಲಿ ನಿಂತಿವೆ. ನಾವು ಅದನ್ನು ಗುರುತ್ವಾಕರ್ಷಣ ಅಂತ ಹೇಳ್ತೇವೆ, ಆದ್ರೆ ಇಲ್ಲಿ ಸಂಕರ್ಷಣ ಅಂತ ಹೇಳ್ತಾರೆ. ಎಲ್ಲ ಆ ಭಗವಂತನ ಶಕ್ತಿಯಿಂದಲೇ ನಡೆಯುತ್ತಾ ಇರುವಂತಹದ್ದು. ಎಲ್ಲ ಲೋಕವ್ಯೂಹಗಳು ಅವುಗಳ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿವೆ. ಮುಂದಕ್ಕೆ ಅಲ್ಲಿ ಆ ಒಂದು ಸಂಕರ್ಷಣನು ಕುಮಾರನಿಗೆ ಆ ಒಂದು ಜ್ಞಾನವನ್ನ ಕೊಡುವಾಗ ಅಲ್ಲಿ ಅನೇಕ ಋಷಿಮುನಿಗಳು ಬಂದು ಸೇರಿದ್ರು. ಅವ್ರು ಯಾವ ರೀತಿಯಾಗಿ ಬಂದಿದ್ರು ಅನ್ನೋದನ್ನ 5ನೆಯ ಶ್ಲೋಕದಲ್ಲಿ ಅನುವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಚಿತ್ರ ಮಾತಾಜಿ 5ನೇ ಶ್ಲೋಕದ ಅನುವಾದ ಓದಿ. ಹರೇ ಕೃಷ್ಣ ಪ್ರಭುಜಿ. ಋಷಿಗಳು ಅತ್ಯುನ್ನತ ಲೋಕಗಳಿಂದ ಗಂಗಾ ನದಿಯ ನೀರಿನ ಮೂಲಕ ಕೆಳಗಿನ ಪ್ರದೇಶಗಳಿಗೆ ಇಳಿದು ಬಂದರು. ಆದ್ದರಿಂದ ಅವರ ಜಟೆಗಳು ಒದ್ದೆಯಾಗಿದ್ದವು. ನಾಗಕನ್ಯೆಯರು
ತಮಗೆ ಒಳ್ಳೆಯ ಪತಿಗಳು ದೊರೆಯಲೆಂದು ಬಯಸಿದಾಗ ನಾನಾ ಬಗೆಯ ಪೂಜಾ ಸಾಮಗ್ರಿಗಳಿಂದ ಅರ್ಚಿಸುವ ಭಗವಂತನ ಪಾದ ಕಮಲಗಳನ್ನು ಅವರು ಸ್ಪರ್ಶಿಸಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಗಂಗಾ ನದಿ ಮೂಲದಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುವಂತದ್ದು ವಿರಜಾ ನದಿಯಾಗಿ ಅಲ್ಲಿಂದ ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಇಳಿದು ಬರುವಂತದ್ದು. ಇದು ಮುಂದಕ್ಕೆ ಆ ಒಂದು ಭಗೀರಥನ ಪ್ರಯತ್ನದ ಮುಖಾಂತರವಾಗಿ ಯಾವ ರೀತಿಯಾಗಿ ಗಂಗಾವತರಣ ಆಯಿತು ಅನ್ನೋದನ್ನ ಮುಂದಕ್ಕೆ ನಾವು ನೋಡ್ಲಿಕ್ಕಿದ್ದೇವೆ. ಆ ವಾಮನ ದೇವನು ತ್ರಿವಿಕ್ರಮನಾಗಿ ತಾನು ತನ್ನ ಪಾದವನ್ನು ಬೆಳೆಸಿದಾಗ ಆತನ ಕಾಲಿನ ಹೆಬ್ಬೆರಳು ತಾಗಿದಾಗ ಆ ಬ್ರಹ್ಮಾಂಡದ ಹೊರಗೆ ಇದ್ದಂತಹ ನೀರು, ಗಂಗಾ ಜಲ, ಅದು ಈ ಬ್ರಹ್ಮಾಂಡವನ್ನ, ಭೌತಿಕ ಪ್ರಪಂಚವನ್ನ ಪ್ರವೇಶ ಮಾಡಿರುವಂತಹದ್ದು. ವಿಷ್ಣುವಿನ ಪಾದಕಮಲದಿಂದ ನೇರವಾಗಿ ಹರಿದು ಬಂದಿರುವಂತಹದ್ದು. ಹಾಗಾಗಿ ಆ ಭಗವಂತನಿಗೂ ಭಗವಂತನ ವಸ್ತುಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಹಾಗೆ ನಾವು ಗಂಗಾ ನದಿಯನ್ನ ಸ್ಪರ್ಶಿಸಿದ್ರೆ ಅದು ಭಗವಂತನನ್ನೇ ಸ್ಪರ್ಶಿಸಿದ ಅಷ್ಟು ಪುಣ್ಯಕರ, ಅಷ್ಟೇ ಒಂದು ಶ್ರೇಯಸ್ಕರವಾದಂತಹ ವಿಚಾರ. ಭಗವಂತನ ಪಾದಕಮಲಗಳನ್ನು ನೇರವಾಗಿ ಸ್ಪರ್ಶಿಸುವಂತಹ ವ್ಯಕ್ತಿ ಭಗವಂತನನ್ನೇ ಸ್ಪರ್ಶಿಸಿದ ರೀತಿ ಅವನು ಎಲ್ಲ ಪಾಪಕರ್ಮಗಳಿಂದ ಮುಕ್ತನಾಗ್ತಾನೆ. ಅಂತಹ ವ್ಯಕ್ತಿ ಇನ್ನು ಮುಂದಕ್ಕೆ ಅವನು ಯಾವುದೇ ಪಾಪ ಕಾರ್ಯವನ್ನ ಮಾಡದೇ ಇರುವಂತೆ ಎಚ್ಚರ ವಹಿಸಿದ್ರೆ ಖಂಡಿತವಾಗಿಯೂ ಉದ್ಧಾರವಾಗ್ತಾನೆ ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಚೈತನ್ಯ ಮಹಾಪ್ರಭುಗಳು ಇದನ್ನೇ ಹೇಳುವಂಥದ್ದು. ನೀನು ಇಷ್ಟರ ತನಕ ತಪ್ಪು ಮಾಡಿದ್ದೀಯಾ, ಅದಕ್ಕೆ ಕ್ಷಮೆ ಇದೆ. ಆದ್ರೆ ಈಗ ಕ್ಷಮೆಯನ್ನ ಪಡೆದು ಭಕ್ತಿ ಮಾರ್ಗವನ್ನ ಅನುಸರಿಸಬೇಕು. ಇದನ್ನೆಲ್ಲ ತಿಳಿದು ಮತ್ತೆ ಕ್ಷಮೆಯನ್ನ ಪಡೆದು ಮತ್ತೆ ತಪ್ಪು ಮಾಡಿದ್ರೆ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಬಹಳ ಕಷ್ಟ. ಹಾಗೂ ಈ ಋಷಿಗಳು ಬಂದದ್ದು ಹೇಗೆ? ಅವರಲ್ಲಿ ಒಂದು ರೀತಿಯಾದಂತಹ ಸಿದ್ಧಿ ಇದೆ. ಏನು ಅಂತ ಹೇಳಿದ್ರೆ, ಈ ನದಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಿತಾ ಹೋಗ್ತದೆ. ಅವರು, ಈ ಯೋಗಿಗಳು ಅಥವಾ ಋಷಿಗಳು, ಆ ನದಿಯ ಒಂದು ಭಾಗದಲ್ಲಿ ಮುಳುಗಿದ್ರೆ ಅವರು ಇನ್ನೊಂದು ಭಾಗದಲ್ಲಿ ಹೊರಗೆ ಬರ್ತಾರೆ. ಆ ರೀತಿಯಾದಂತಹ ಒಂದು ಸಿದ್ಧಿ ಅವರಿಗಿರ್ತದೆ. ಆ ಸಿದ್ಧಿಯ ಮುಖಾಂತರವಾಗಿ ಅವರು ಆ ಕೆಳಗಿನ ಈ ಲೋಕಗಳ ಕೆಳಗಿನ ಪ್ರದೇಶಕ್ಕೆ ಬಂದಿರುವಂತಹದ್ದು. ಗಂಗಾ ನದಿಯ ನೀರಿನ ಮೂಲಕ ಕೆಳಗಿನ ಪ್ರದೇಶಗಳಿಗೆ ಇಳಿದು ಬಂದಿರುವಂತಹದ್ದು. ಈ ರೀತಿ ಅವರೆಲ್ಲರೂ ಅಲ್ಲಿ ಬಂದು ಸೇರಿದ್ದಾರೆ. ಸೇರಿದ ನಂತರ ಅವರಿಗೆ ಅಲ್ಲಿ ಭಗವಂತನ ಒಂದು ದರ್ಶನವಾಗ್ತದೆ. ಭಗವಂತನ ಯಾವ ರೂಪವನ್ನು ಅವರು ಕಂಡ್ರು? ಈ ಅಧ್ಯಾಯದ ಪ್ರಾರಂಭದಲ್ಲಿ ಈ ಒಂದು ಅಧ್ಯಾಯದ ಹೆಸರೇ ಆ ರೀತಿಯಾಗಿದೆ, ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ. ಹಾಗಾಗಿ ಅವರು ಕಂಡದ್ದು ಅಲ್ಲಿ ಗರ್ಭೋದಕಶಾಹಿ ವಿಷ್ಣುವನ್ನ. 6ನೇ ಶ್ಲೋಕದ ಅನುವಾದವನ್ನು ಓದಿ. ಶುಭ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸನತ್ ಕುಮಾರರನ್ನು ಪ್ರಮುಖನನ್ನಾಗಿ ಉಳ್ಳ 4 ಕುಮಾರರು ಭಗವಂತನ ದಿವ್ಯ ಲೀಲೆಗಳನ್ನು ತಿಳಿದವರಾಗಿ, ವಾತ್ಸಲ್ಯ ಮತ್ತು ಪ್ರೇಮದಿಂದ ಕೂಡಿದವರಾಗಿ, ಆಯ್ದ ವಚನಗಳೊಂದಿಗೆ ಲಯಬದ್ಧವಾಗಿ ಭಗವಂತನನ್ನು ಸಂಕೀರ್ತಿಸಿದರು. ಆ ಸಮಯದಲ್ಲಿ ಪ್ರಭು ಸಂಕರ್ಷಣನು ಮೇಲೆತ್ತಿದ ತನ್ನ 1000 ಹೆಡೆಗಳಲ್ಲಿರುವ ರತ್ನಗಳಿಂದ ಪ್ರಭೆಯನ್ನು ಹೊಮ್ಮಿಸಲು ಆರಂಭಿಸಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಅವರು ಸಂಕರ್ಷಣನ ಒಂದು ದರ್ಶನವನ್ನ ಪಡೆದು ಆತನನ್ನ ಸ್ತುತಿಗೈದಿದ್ದಾರೆ. ಭಗವಂತನ ಸ್ತುತಿಯನ್ನ ಮಾಡಿದ ಮೇಲೆ ಇಲ್ಲಿ ಶ್ರೀಮದ್ ಭಾಗವತದ ಪರಂಪರೆಯ ಮುಂದುವರಿದ ಭಾಗವನ್ನ ತಿಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಕುಮಾರರು ಈ ಒಂದು ಶ್ರೀಮದ್ ಭಾಗವತವನ್ನ ಪಡೆದಿದ್ದಾರೆ. 7, 8, 9 3 ಶ್ಲೋಕಗಳ ಅನುವಾದ ಓದಿ ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಈಗಾಗಲೇ ವೈರಾಗ್ಯ ವ್ರತವನ್ನು ಸ್ವೀಕರಿಸಿದ ಮಹರ್ಷಿ ಸನತ್ ಕುಮಾರನಿಗೆ ಈ ಸಂಕರ್ಷಣನು ಶ್ರೀಮದ್ ಭಾಗವತದ ತಾತ್ಪರ್ಯವನ್ನು ತಿಳಿಸಿದನು. ಸನತ್ ಕುಮಾರನು ಕೂಡ ಪ್ರತಿಯಾಗಿ ಸಾಂಖ್ಯಾಯನ ಮುನಿಗಳಿಂದ ಪ್ರಶ್ನಿಸಲಾಗಿ ಶ್ರೀಮದ್ ಭಾಗವತವನ್ನು ತಾನು ಸಂಕರ್ಷಣನಿಂದ ಕೇಳಿ ತಿಳಿದಂತೆ ವಿವರಿಸಿದನು. 8ನೇ ಶ್ಲೋಕ. ಮಹರ್ಷಿ ಸಾಂಖ್ಯಾಯನರು ಆಧ್ಯಾತ್ಮಿಕವಾದಿಗಳಲ್ಲಿ ಪ್ರಮುಖರು. ಅವರು ಶ್ರೀಮದ್ ಭಾಗವತದ ಪರಿಭಾಷೆಯಲ್ಲಿ ಭಗವಂತನ ಮಹಿಮೆಗಳನ್ನು ವಿವರಿಸುತ್ತಿರುವಾಗ ನನ್ನ ಗುರುಗಳಾದ ಪರಾಶರ ಮತ್ತು ಬೃಹಸ್ಪತಿ ಇವರಿಬ್ಬರೂ ಕೇಳುವಂತಾಯಿತು. 9ನೇ. ಮೇಲೆ ಹೇಳಿದಂತೆ ಮಹರ್ಷಿ ಪುಲಸ್ತ್ಯರ ಸಲಹೆಯಂತೆ
ಮಹರ್ಷಿ ಪರಾಶರರು ಪುರಾಣಗಳಲ್ಲಿ ಅಗ್ರಗಣ್ಯವಾದ ಪುರಾಣ ಭಾಗವತವನ್ನು ನನಗೆ ಹೇಳಿದರು. ನಾನು, ನನ್ನ ಪ್ರಿಯ ಪುತ್ರನೇ, ನೀನು ಸದಾ ನನ್ನ ನಿಷ್ಠಾವಂತ ಅನುಯಾಯಿ ಆಗಿರುವುದರಿಂದ ನಾನು ಕೇಳಿದ ರೀತಿಯಲ್ಲೇ ಅದನ್ನು ನಿನ್ನೆದುರಿಗೆ ವರ್ಣಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿಯಾಗಿ ಶ್ರೀಮದ್ ಭಾಗವತವು ನಮಗೆ ದೊರಕಿದೆ. ಇಲ್ಲಿ ಸಂಕರ್ಷಣನ ನಂತರ ಸನತ್ಕುಮಾರರು ಈ ಜ್ಞಾನವನ್ನ ಪಡೆಯುತ್ತಾರೆ. ಸನತ್ಕುಮಾರರ ನಂತರ ಬರುವಂತದ್ದು ಸಾಂಖ್ಯಾಯನ ಮುನಿ. ಸಾಂಖ್ಯಾಯನ ಮುನಿಗಳ ನಂತರ ಪರಾಶರರು ಅಂತ ಹೇಳಿದ್ರೆ ವೇದವ್ಯಾಸರ ತಂದೆ. ಹಾಗೂ ಇಲ್ಲಿ ಈ 9ನೇ ಶ್ಲೋಕದ ಅನುವಾದದಲ್ಲಿ, ಭಾವಾರ್ಥದಲ್ಲಿ ಒಂದು ಘಟನೆಯನ್ನ ಶ್ರೀಲ ಪ್ರಭುಪಾದರು ಉಲ್ಲೇಖಿಸ್ತಾರೆ. ಯಾವ ರೀತಿಯಾಗಿ ಪರಾಶರರು ಈ ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡಿದ್ರು ಮತ್ತು ಅದನ್ನ ಇತರರಿಗೆ ತಿಳಿಸಿಕೊಡ್ಲಿಕ್ಕೆ ಅವರಿಗೆ ಆ ಒಂದು ಅರ್ಹತೆ ಯಾವ ರೀತಿಯಾಗಿ ಬಂದಿತ್ತು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಪುಲಸ್ತ್ಯರು, ಮಹರ್ಷಿ ಪುಲಸ್ತ್ಯರು ಅವರು ಈ ರಾಕ್ಷಸ ವಂಶಕ್ಕೆ ಪ್ರಮುಖರಾಗಿರುವಂತಹವರು. ಅವರು ಪರಾಶರರು ಒಮ್ಮೆ ಮಾಡಿದಂತಹ ಆ ಯಜ್ಞ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪರಾಶರರ ಮಹರ್ಷಿಗಳ ತಂದೆ ಅವರು ಶಕ್ತಿ ಮುನಿಗಳು. ಅವರು ಒಬ್ಬ ರಾಕ್ಷಸನಿಂದ ಹತ್ಯೆಯಾಗ್ತಾರೆ. ಹಾಗೆ ರಾಕ್ಷಸನಿಂದ ಹತ್ಯೆಯಾದಂತಹ ಕಾರಣಕ್ಕಾಗಿ ಪರಾಶರರು ಅದರಿಂದ ಆಕ್ರೋಶಗೊಳ್ಳುತ್ತಾರೆ. ಹಾಗೂ ಎಲ್ಲಾ ರಾಕ್ಷಸರನ್ನ ನಾನು ನಾಶ ಮಾಡ್ತೇನೆ ಅಂತ ಹೇಳಿ ಅವರು ಒಂದು ಯಜ್ಞವನ್ನ ಪ್ರಾರಂಭ ಮಾಡ್ತಾರೆ. ಈ ರೀತಿ ಯಜ್ಞವನ್ನ ಪ್ರಾರಂಭ ಮಾಡಿದ ನಂತರ ಅಲ್ಲಿಗೆ ವಸಿಷ್ಠರು ಬರ್ತಾರೆ. ವಸಿಷ್ಠರು ಶಕ್ತಿ ಮುನಿಗಳ ತಂದೆ. ಹಾಗೆ ವಸಿಷ್ಠರು ಬಂದು ಪರಾಶರ ಮಹರ್ಷಿಗಳಿಗೆ ಹೇಳ್ತಾರೆ, ಅಂದ್ರೆ ಇವರು ಮೊಮ್ಮಗನಾಗ್ತಾರೆ ಅವರಿಗೆ, ವಸಿಷ್ಠರಿಗೆ. ಈ ಯಜ್ಞವನ್ನ, ಈ ಹಿಂಸಾತ್ಮಕವಾದಂತಹ ಯಜ್ಞವನ್ನ ಮಾಡುವುದು ಬೇಡ ಅಂತ ಹೇಳಿ ನಿಲ್ಲಿಸ್ಲಿಕ್ಕೆ ವಿನಂತಿಯನ್ನ ಮಾಡ್ತಾರೆ. ಹಾಗೆ ಪರಾಶರರು ವಸಿಷ್ಠರ ಮಾತಿಗೆ ಬೆಲೆ ಕೊಟ್ಟು ಅವರ ಒಂದು ಸ್ಥಾನಕ್ಕೆ, ಅವರ ಒಂದು ಗೌರವಕ್ಕೆ ಅವರು ಮರ್ಯಾದೆಯನ್ನ ಕೊಟ್ಟು ತಮ್ಮ ಯಜ್ಞವನ್ನ ನಿಲ್ಲಿಸ್ತಾರೆ. ಇದರಿಂದ ಪುಲಸ್ತ್ಯರಿಗೆ ಬಹಳ ಸಂತೋಷವಾಗ್ತದೆ. ಪರಾಶರ ಮುನಿಗಳ ಈ ಒಂದು ಬ್ರಾಹ್ಮಣ ಲಕ್ಷಣವನ್ನ ಕಂಡು, ತಿತಿಕ್ಷವಃ ಕಾರುಣಿಕ ಸುಹೃದ ಸರ್ವದೇಹಿನಾಂ, ಈ ರೀತಿ ಆ ಒಂದು ಭಗವಂತನ ಭಕ್ತರ ಒಂದು ಲಕ್ಷಣವನ್ನ ಇಲ್ಲಿ ಪರಾಶರರಲ್ಲಿ ನಾವು ಕಾಣಬಹುದು. ಅವರು ಕ್ಷಮೆಯನ್ನ ಕೊಡ್ತಾರೆ. ಹಾಗಾಗಿ ಪುಲಸ್ತ್ಯರಿಗೆ ಬಹಳ ಅದು ಸಂತೋಷವಾಗ್ತದೆ. ನಂತರ ಪುಲಸ್ತ್ಯರು ಮಹರ್ಷಿ ಪರಾಶರರಿಗೆ ಒಂದು ವರವನ್ನ ಕೊಡ್ತಾರೆ ಅಥವಾ ಆಶೀರ್ವಾದವನ್ನ ಮಾಡ್ತಾರೆ. ಭವಿಷ್ಯದಲ್ಲಿ ಪುರಾಣವನ್ನ ಹೇಳುವಂತಹ ಮಹಾನ್ ವಾಗ್ಮಿಯಾಗುವಂತಹ ಒಂದು ಆಶೀರ್ವಾದವನ್ನ ಇಲ್ಲಿ ಪರಾಶರರಿಗೆ ಅವರ ಮಹರ್ಷಿ ಪುಲಸ್ತ್ಯರು ಕೊಡ್ತಾರೆ. ಈ ರೀತಿ ಪರಾಶರರು ತಮ್ಮ ಒಂದು ಸ್ಥಿತಿ ಅಲ್ಲಿ ಅವರು ಅಷ್ಟೊಂದು ಆಕ್ರೋಶವನ್ನ ಹೊಂದಿದ್ರೂ ಕೂಡ ಸಹಜವಾಗಿ ಈ ಬ್ರಾಹ್ಮಣರು ಯಾರ ಮೇಲೆಯೂ ಕೂಡ ಆಕ್ರೋಶವನ್ನ ಹೊಂದುವುದಿಲ್ಲ. ಹಾಗಾಗಿ ಅವರಿಗೆ ಕ್ಷಮೆಯನ್ನ ಕೊಡ್ಲಿಕ್ಕೆ ಅವರು ಇಚ್ಛಿಸ್ತಾರೆ ಅಥವಾ ಅವರು ನಿರ್ಧರಿಸ್ತಾರೆ. ಈ ರೀತಿಯಾಗಿ ಪರಾಶರ ಮುನಿಗಳಿಗೆ ಆ ಒಂದು ಶ್ರೀಮದ್ ಭಾಗವತವನ್ನ ವಿವರಿಸುವಂತಹ ಒಂದು ಶ್ರೇಷ್ಠ ಅವಕಾಶವು ದೊರಕ್ತದೆ. ಇದು ಈ ಪರಾಶರರಿಂದ ಹೇಗೆ ಶ್ರೀಮದ್ ಭಾಗವತವು ಹರಿದು ಬಂತು ಅನ್ನೋದನ್ನ ತಿಳಿಸುವ ಕುರಿತಾಗಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸಿದ್ದಾರೆ. ಇನ್ನು 10ನೇ ಶ್ಲೋಕದಿಂದ ಸೃಷ್ಟಿಯ ಕಾರ್ಯ ಯಾವ ರೀತಿಯಾಗಿ ಪ್ರಾರಂಭ ಆಯಿತು ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಮೈತ್ರೇಯರು ಹೇಳುವಂತಹ ಮಾತು, ಈಗ ಸೃಷ್ಟಿ 2 ರೀತಿಯಲ್ಲಿ ನಡೀತದೆ. ಒಂದು ಸೃಷ್ಟಿ ಬ್ರಹ್ಮದೇವರ ರಾತ್ರಿ ಕಳೆದು ಬೆಳಗಾಗುವಾಗ ಆಗುವಂತಹ ಸೃಷ್ಟಿ. ಇನ್ನೊಂದು ಸೃಷ್ಟಿ ಬ್ರಹ್ಮಾಂಡದ ಅಂತ್ಯವಾದ ಮೇಲೆ ಬ್ರಹ್ಮಾಂಡ ಪ್ರಾರಂಭ ಆಗುವಾಗ, ಅಂದ್ರೆ ಬ್ರಹ್ಮನ ದಿನದ ಮೊದಲನೆಯ ಸೃಷ್ಟಿ. ಈ ರೀತಿ 2 ರೀತಿಯಾದಂತಹ ಸೃಷ್ಟಿ ಇದೆ. ಸೃಷ್ಟಿ ಈಗ ಒಂದು ದಿವ್ಯ ಯುಗ ಅಂತ ಹೇಳಿದ್ರೆ 4 ಯುಗಗಳು ಒಟ್ಟಿಗೆ ಸೇರಿ ಒಂದು ದಿವ್ಯ ಯುಗ ಅಥವಾ ಒಂದು ಮಹಾಯುಗ ಅಂತ ಹೇಳುತ್ತೇವೆ. ಆ ರೀತಿಯಾದಂತಹ 1,000 ಮಹಾಯುಗಗಳು ಒಟ್ಟಿಗೆ ಸೇರಿದ್ರೆ ಬ್ರಹ್ಮನ ಒಂದು ಹಗಲು, 1,000 ಮಹಾಯುಗಗಳು ಸೇರಿದ್ರೆ ಬ್ರಹ್ಮನ ಒಂದು ರಾತ್ರಿ. ಈ ರೀತಿ ಬ್ರಹ್ಮನಿಗೆ ರಾತ್ರಿ ಹಗಲುಗಳು ನಡೆಯುತ್ತವೆ. ಅದನ್ನ ಕಲ್ಪ ಅಂತ ಹೇಳಿ ಕರೀತೇವೆ. ಈ ಒಂದೊಂದು ಕಲ್ಪದಲ್ಲಿಯೂ ಪ್ರಾರಂಭದಲ್ಲಿ ಈ ಸೃಷ್ಟಿ ಕಾರ್ಯ ನಡೀತದೆ.
ಈ ಬ್ರಹ್ಮನ ರಾತ್ರಿ ಕಳೆದು ಬೆಳಗಾಗುವಾಗ ನಡೆಯುವಂತಹ ಒಂದು ಸೃಷ್ಟಿ ಕಾರ್ಯ ಏನಿದೆ, ಆ ಸಂದರ್ಭದಲ್ಲಿ ಜೀವಾತ್ಮರುಗಳು ತಮ್ಮ ಸೂಕ್ಷ್ಮ ಶರೀರದ ಜೊತೆಗೆ ಭಗವಂತನ ಶರೀರದಲ್ಲಿ ಇರುತ್ತಾರೆ. ಆದರೆ ಬ್ರಹ್ಮಾಂಡದ ಅಂತ್ಯವಾದ ನಂತರ ಜೀವಾತ್ಮರುಗಳು ಒಂದು ಸೂಕ್ಷ್ಮ ಶರೀರವನ್ನು ಕೂಡ ಬಿಟ್ಟು ಭಗವಂತನ ಶರೀರದಲ್ಲಿ ಇರುವಂತಹದ್ದು. ಮತ್ತು ಬ್ರಹ್ಮಾಂಡದ ಸೃಷ್ಟಿ ಆದ ಮೇಲೆ ಮತ್ತೆ ಜೀವಾತ್ಮರುಗಳಿಗೆ ಇನ್ನೊಂದು ಅವಕಾಶವನ್ನ, ಶರೀರವನ್ನ ಕೊಡಲಾಗುತ್ತದೆ. ಇದನ್ನ ಈ 10ನೇ ಶ್ಲೋಕದಿಂದ ಇಲ್ಲಿ 14ನೇ ಶ್ಲೋಕದವರೆಗೆ ವಿವರಿಸಿದ್ದಾರೆ, ಹೇಗೆ ಈ ಸೃಷ್ಟಿ ಕಾರ್ಯ ನಡೀತಾ ಇದೆ ಅನ್ನೋದನ್ನ. ಮೊದಲನೇದಾಗಿ ಗರ್ಭೋದಕಶಾಹಿ ವಿಷ್ಣುವು ಅನಂತಶಾಹಿಯಾಗಿ, ಅಂದ್ರೆ ಆ ಅನಂತ ಶೇಷನ ಮೇಲೆ ಪವಡಿಸಿದ್ದಾನೆ. 3 ಲೋಕಗಳು ನೀರಿನಿಂದ ತುಂಬಿ ಹೋಗಿದ್ದವು. ಆ ಸಮಯದಲ್ಲಿ ಗರ್ಭೋದಕಶಾಹಿ ವಿಷ್ಣು ಏಕಾಕಿಯಾಗಿದ್ದನು. ಆ ಸಮಯದಲ್ಲಿ ಬೇರೆ ಯಾರೂ ಇರಲಿಲ್ಲ. ಆಗ ಆದಿಶೇಷನಾದ ಅನಂತ ಶಯನದಲ್ಲಿ ಪವಡಿಸಿದ್ದನು. ಬಹಿರಂಗ ಶಕ್ತಿಯ ಪರಿಣಾಮದಿಂದ ಮುಕ್ತನಾಗಿ, ಅಂದ್ರೆ ಭಗವಂತನ ಮೇಲೆ ಯಾವುದೇ ಮಾಯೆಯು ಆವರಿಸುವುದಿಲ್ಲ. ಅಂತರಂಗ ಶಕ್ತಿಯಲ್ಲಿದ್ದ ಅವನು ನಿದ್ರಾವಸ್ಥೆಯಲ್ಲಿರುವಂತೆ ತೋರಿದರೂ ಅವನ ಕಣ್ಣುಗಳು ಸಂಪೂರ್ಣವಾಗಿ ಮುಚ್ಚಿರಲಿಲ್ಲ. ಬ್ರಹ್ಮದೇವರ 1,000 ಮಹಾಯುಗಗಳು ಅಲ್ಲಿ ಕಳೆದಾಗ, ಅಂದ್ರೆ ಒಂದು ರಾತ್ರಿಯು ಕಳೆಯುವಾಗ ಭಗವಂತನು ತನ್ನ ಅಂತರಂಗ ಶಕ್ತಿಯಿಂದ ಅವನು ನಿದ್ರಾವಸ್ಥೆಯಲ್ಲಿ ಇರ್ತಾನೆ. ನಂತರ ಮುಂದಕ್ಕೆ ಏನಾಗ್ತದೆ, ಲೀಲಾವತಿ ಮಾತಾಜಿ ಶ್ಲೋಕದ 11, 12, 13 ಇದರದ್ದು ಅನುವಾದ ಓದಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಉರುವಿನಲ್ಲಿರುವ ಬೆಂಕಿಯ ಬಲದಂತೆ ಭಗವಂತನು ಎಲ್ಲ ಜೀವಿಗಳನ್ನು ಅವರ ಸೂಕ್ಷ್ಮ ರೂಪದಲ್ಲಿ ಮುಳುಗಿಸಿ ತಾನು ಪ್ರಳಯ ಜಲದಿಯಲ್ಲಿ ಹಿಂದುಳಿದನು. ಅವನು ಕಾಲವೆಂಬ ಸ್ವಯಂ ಚೇತನ ಶಕ್ತಿಯಲ್ಲಿ ಪವಡಿಸಿದ್ದಾನೆ. ಶ್ಲೋಕ 12. ಭಗವಂತನು ತನ್ನ ಅಂತರಂಗ ಶಕ್ತಿಯಲ್ಲಿ 4,000 ಯುಗಾವೃತ್ತಿಯಲ್ಲಿ ಪವಡಿಸಿದ್ದನು ಮತ್ತು ತನ್ನ ಬಹಿರಂಗ ಶಕ್ತಿಯಿಂದ ಅವನು ಜಲಾಂತರ್ಗತನಾಗಿ ನಿದ್ರಿಸುತ್ತಿರುವಂತೆ ತೋರಿಸಿಕೊಂಡನು. ತಮ್ಮ ಫಲಾಪೇಕ್ಷೆ ಕಾರ್ಯಗಳ ಹೆಚ್ಚಿನ ಅಭಿವೃದ್ಧಿಗಾಗಿ ಕಾಲಶಕ್ತಿ ಎಂಬ ಶಕ್ತಿಯಿಂದ ಪ್ರೇರಿತರಾಗಿ ಜೀವಿಗಳು ಹೊರಬರುತ್ತಿರುವಾಗ ಅವನು ತನ್ನ ದಿವ್ಯ ಶರೀರವು ನೀಲವರ್ಣವಾಗಿರುವುದನ್ನು ಕಂಡನು. ಶ್ಲೋಕ 13. ಭಗವಂತನ ಗಮನವು ಸ್ಥಿರವಾಗಿ ನೆಲೆಸಿದ ಸೃಷ್ಟಿಗೆ ಸಂಬಂಧಿಸಿದ ಸೂಕ್ಷ್ಮ ವಿಷಯವು ಐಹಿಕ ರಜೋಗುಣದಿಂದ ಉದ್ವಿಗ್ನವಾಯಿತು ಮತ್ತು ಹಾಗೆ ಸೃಷ್ಟಿಯ ಸೂಕ್ಷ್ಮ ರೂಪವು ಅವನ ಉದರದಿಂದ ಹೊರಹೊಮ್ಮಿತು. ಶ್ಲೋಕ 14. ಜೀವಿಗಳ ಫಲಾಪೇಕ್ಷಿ ಕಾರ್ಯ ಚಟುವಟಿಕೆಗಳ ಒಟ್ಟು ಮೊತ್ತದ ಸ್ವರೂಪವು ಭೇದಿಸಿಕೊಂಡು ಹೊರಬಂದು ಪುರುಷನಾದ ವಿಷ್ಣುವಿನಿಂದ ಉತ್ಪತ್ತಿಯಾದ ಕಮಲದ ಮೊಗ್ಗಿನ ರೂಪವನ್ನು ತಾಳಿತು. ವಿಷ್ಣುವಿನ ಪರಮ ಇಚ್ಛೆಯಿಂದ ಆ ಕಮಲವು ಸೂರ್ಯನಂತೆ ಎಲ್ಲವನ್ನೂ ಬೆಳಗಿಸಿತು ಮತ್ತು ವಿಶಾಲವಾದ ಪ್ರಳಯ ಜಲದಿಯನ್ನು ಬತ್ತಿಸಿತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಸೃಷ್ಟಿಯು ಪ್ರಾರಂಭ ಆಗ್ತದೆ. ಈಗ 4,000 ಯುಗಾವೃತ್ತಿ ಅಂತ ಹೇಳಿದ್ರೆ ಅದೇ 1,000 ಮಹಾಯುಗ. 1,000 ಒಂದು ಮಹಾಯುಗದಲ್ಲಿ 4 ಯುಗಗಳಿರ್ತವೆ. ಅಂದ್ರೆ ಕೃತ, ತ್ರೇತ, ದ್ವಾಪರ, ಕಲಿ. ಹಾಗೆ 4 ಗುಣಿಸು 1000, ಹಾಗೆ 4,000 ಯುಗಾವೃತ್ತಿ ಅಂತ ಹೇಳಿದ್ರೆ ಅದು ಬ್ರಹ್ಮನ ಒಂದು ರಾತ್ರಿಗೆ ಸಮ. ಅಲ್ಲಿಯವರೆಗೆ ಭಗವಂತನು ತನ್ನ ಅಂತರಂಗ ಶಕ್ತಿಯಲ್ಲಿ ಪವಡಿಸಿರ್ತಾನೆ. ಅವನು ನಿದ್ರಾವಸ್ಥೆಯಲ್ಲಿ, ಅಂದ್ರೆ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ ಯೋಗ ನಿದ್ರೆ ಅಂತ ಹೇಳಿ. ಈ ರೀತಿ ಭಗವಂತನು ತನ್ನ ನಿದ್ರೆಯಿಂದ ಏಳ್ತಾನೆ. ಇಲ್ಲಿ ಭಗವಂತನ ಶರೀರ ನೀಲವರ್ಣವಾಗಿರುವುದು ಅಂತ ಹೇಳ್ತಾರೆ. ನೀಲವರ್ಣವಾಗಿರುವುದು ಅಂತ ಹೇಳಿದ್ರೆ ಇದು ಯಾವ ಕಾರಣಕ್ಕಾಗಿ ನೀಲವರ್ಣ ಆಗಿದೆ? ಜೀವಿಗಳು ಯಾವ ರೀತಿಯಾದಂತಹ ಕಲುಷಿತ ಮನೋಭಾವದಿಂದ, ಐಹಿಕ ಪಾಪಗಳಿಂದ ಇರ್ತಾರೋ ಆ ಕಾರಣಕ್ಕಾಗಿ ಆ ಜೀವಿಗಳೆಲ್ಲ ಭಗವಂತನ ಶರೀರದಲ್ಲಿ ಇರ್ತಾರೆ. ಅದರಿಂದಾಗಿ ಅದರ ಸಮಷ್ಟಿ ಸಂಯೋಜನೆಯಿಂದಾಗಿ ಭಗವಂತನ ಶರೀರ ನೀಲಿ ಬಣ್ಣದಿಂದ ಕಾಣುತ್ತದೆ ಅಂತ ಹೇಳಿ ಇಲ್ಲಿ ಭಾವಾರ್ಥದಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಭಗವಂತನ ಒಂದು ಲೀಲೆ ಇದು. ಕಾಮ್ಯಕರ್ಮಗಳ ಕಾರಣದಿಂದಾಗಿ ಈ ಒಂದು ಮೂಢ ಜೀವಿಗಳು ಬಂಧನದಲ್ಲಿ ಇರುವ ಕಾರಣಕ್ಕಾಗಿ ಭಗವಂತನು ಅವರಿಗೋಸ್ಕರ ಒಂದು ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾ ಇರುವಂತಹದ್ದು. ಆಮೇಲೆ ಇದರ ಹಿಂದಿನ ಭಾಗವನ್ನು ನಾವು ಮೊದಲು ನೋಡಿದ್ದೇವೆ. ಹೇಗೆ ಅಂತ ಹೇಳಿದ್ರೆ ಬ್ರಹ್ಮನು ಗರ್ಭೋದಕಶಾಹಿ ವಿಷ್ಣುವಿನ ನಾಭಿ ಕಮಲದಲ್ಲಿ ಯಾವ ರೀತಿಯಾಗಿ ಉದ್ಭವಿಸಿದನು ಅಂತ ಹೇಳಿ. ಹಾಗಾಗಿ ಬ್ರಹ್ಮನನ್ನ ಸ್ವಯಂಭೂ ಅಂತ ಹೇಳಿಯೂ ಕರೀತಾರೆ. ಭಗವಂತನು
ಈ ಬ್ರಹ್ಮದೇವನು ಸ್ವಯಂಭೂ, ಯಾಕಂದ್ರೆ ಭಗವಂತನ ನಾಭಿ ಕಮಲದಿಂದ ಬ್ರಹ್ಮದೇವನು ಉದ್ಭವಿಸಿರುವಂಥದ್ದು ಅಥವಾ ಹುಟ್ಟಿರುವಂತಹದ್ದು. ಇನ್ನು 15ನೇ ಶ್ಲೋಕದಿಂದ 23ನೇ ಶ್ಲೋಕದವರೆಗೆ ಬ್ರಹ್ಮನ ಜನನ ಮತ್ತು ಭಗವಂತನಿಗಾಗಿ ಬ್ರಹ್ಮನು ಹುಡುಕಾಡಿದಂತಹ ರೀತಿ, ಇದನ್ನ ನಾವು ಇಲ್ಲಿ ಕಾಣಬಹುದು. ಬ್ರಹ್ಮದೇವರು ಜನ್ಮವನ್ನು ತೆಗೆದುಕೊಂಡಾಗ ಅಲ್ಲಿ ಎಲ್ಲಾ ಕಡೆ ಕತ್ತಲು ಆವರಿಸಿರುತ್ತದೆ, ಏನು ಕೂಡ ಗೊತ್ತಾಗುವುದಿಲ್ಲ. ತನ್ನ ಜನನಕ್ಕೆ ಕಾರಣ ಏನು, ತನ್ನ ಹುಟ್ಟಿಗೆ ಏನು ಯಾವ ಉದ್ದೇಶಕ್ಕೋಸ್ಕರ ನಾನು ಹುಟ್ಟಿದ್ದೇನೆ ಅನ್ನುವುದು ಕೂಡ ಬ್ರಹ್ಮದೇವರಿಗೆ ತಿಳಿದಿರುವುದಿಲ್ಲ. ಹಾಗಾಗಿ ಬ್ರಹ್ಮದೇವರು ತಮ್ಮ ಆ ಒಂದು ತಾವರೆಯ ತೊಟ್ಟು ಏನಿದೆ ಅದನ್ನ ಹಿಡ್ಕೊಂಡು ಕೆಳಗೆ ಬರ್ಲಿಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ಅದರಿಂದ ಏನು ಪ್ರಯೋಜನ ಆಗುವುದಿಲ್ಲ. ಆಮೇಲೆ ಅವರು ಸುದೀರ್ಘವಾದಂತಹ ತಪಸ್ಸನ್ನ ಮಾಡ್ತಾರೆ. ಆ ತಪಸ್ಸಿನ ಕಾರಣದಿಂದಾಗಿ ಭಗವಂತನ ಅನುಗ್ರಹದಿಂದ ಅವರಿಗೆ ಎಲ್ಲವೂ ಕೂಡ ತಿಳಿದು ಬರ್ತದೆ. ನಂತರ ಅವರು ಸೃಷ್ಟಿ ಕಾರ್ಯದಲ್ಲಿ ತೊಡಗುವಂತಹದ್ದು. ಹೀಗೆ ಭಗವಂತನು ಈ ಸೃಷ್ಟಿಯನ್ನ ಪ್ರಾರಂಭಿಸಿರುವಂತಹದ್ದು. ಅಂದ್ರೆ ಸೃಷ್ಟಿಯು ಮೂಲದಲ್ಲಿ ನಡೆಯುವಂತೆ ಮಾಡಿದ್ದು ಆ ಭಗವಂತನೇ. ಈ ಇಡೀ ಬ್ರಹ್ಮಾಂಡಕ್ಕೆ ಗರ್ಭೋದಕಶಾಹಿ ವಿಷ್ಣುವು ಪರಮಾತ್ಮ ರೂಪಿಯಾಗಿದ್ದಾನೆ. ಹೇಗೆ ನಮ್ಮ ಶರೀರದಲ್ಲಿ ಪರಮಾತ್ಮನು ಸ್ಥಿತನಾಗಿರುವುದರಿಂದ ಜೀವಾತ್ಮನು ಇಲ್ಲಿ ಇರಲಿಕ್ಕೆ ಸಾಧ್ಯ, ಹಾಗೂ ಈ ಶರೀರದಲ್ಲಿ ಎಲ್ಲ ಚಟುವಟಿಕೆಗಳು ನಡೀಲಿಕ್ಕೆ ಸಾಧ್ಯವಾಗ್ತದೆ, ಅದೇ ರೀತಿ ಈ ಗರ್ಭೋದಕಶಾಹಿ ವಿಷ್ಣುವು ಪರಮಾತ್ಮ ರೂಪಿಯಾಗಿ ಇಲ್ಲಿ 15ನೇ ಶ್ಲೋಕದಲ್ಲಿ ಹೇಳ್ತಾರೆ, ಬ್ರಹ್ಮಾಂಡ ಕಮಲ ಪುಷ್ಪದೊಳಗೆ ಭಗವಾನ್ ವಿಷ್ಣು ಪರಮಾತ್ಮನಾಗಿ ತಾನೇ ಪ್ರವೇಶಿಸಿದನು. ಅದು ಪ್ರಕೃತಿ ಗುಣಗಳಿಂದ ಹಾಗೆ ಗರ್ಭಿತವಾದಾಗ ನಾವು ಆತ್ಮ ಸಂಭವನೆಂದು ಕರೆಯುವ ವೈದಿಕ ಜ್ಞಾನ ಪುರುಷನು ಉದ್ಭವವಾದನು. ಈ ರೀತಿ ಆ ಬ್ರಹ್ಮನ ಒಂದು ಜನನವು ಆಗ್ತದೆ. ನಂತರ 16ನೇ ಶ್ಲೋಕದಲ್ಲಿ ತಿಳಿಸ್ತಾರೆ ಯಾವ ರೀತಿಯಾಗಿ ಆ ಕಮಲದಿಂದ ಹುಟ್ಟಿದಂತಹ ಬ್ರಹ್ಮನು ಅವನು ಜಗತ್ತನ್ನ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅವನು ಏನು ಮಾಡ್ತಾನೆ, ಎಲ್ಲಾ ಕಡೆ ಪರ್ಯಟನೆ ಮಾಡ್ತಾನೆ. ಅಂದ್ರೆ ಎಲ್ಲಿ ಎಲ್ಲ ಸುತ್ತಲೂ ನೋಡ್ತಾನೆ, ಏನು ಕಾಣುವುದಿಲ್ಲ. ಹೇಗೆ ಹುಟ್ಟಿದಂತಹ ಮಗು ಜೋರಾಗಿ ಅಳುತ್ತದೆ, ಯಾಕಂದ್ರೆ ಅದಕ್ಕೆ ಏನು ಗೊತ್ತಾಗುವುದಿಲ್ಲ, ಯಾಕೆ ನಾನು ಎಲ್ಲಿದ್ದೇನೆ ಏನೂ ಗೊತ್ತಿಲ್ಲ. ಆ ರೀತಿಯಾಗಿ ಬ್ರಹ್ಮನ ಪರಿಸ್ಥಿತಿಯು ಅದೇ ರೀತಿಯಾಗಿ ಆಗ್ತದೆ. ಹಾಗಾಗಿ ಅವನು ಎಲ್ಲಾ ಕಡೆ ತನ್ನ ದೃಷ್ಟಿಯನ್ನ ಸಂಚಲನ ಮಾಡ್ತಾ ಇದ್ದಾಗ ಆಗ ಆ ಬ್ರಹ್ಮನಿಗೆ 4 ತಲೆಗಳು ಬರ್ತವೆ. ಈ ಬ್ರಹ್ಮಾಂಡ ಇರುವ ಎಲ್ಲ ಬ್ರಹ್ಮಾಂಡಗಳಲ್ಲಿ ತುಂಬಾ ಚಿಕ್ಕದು ಅನ್ನೋದನ್ನ ನಾವು ಹಿಂದೆ ಕೇಳಿ ತಿಳ್ಕೊಂಡಿದ್ದೇವೆ. ಹಾಗಾಗಿ ಈ ಬ್ರಹ್ಮನಿಗೆ 4 ತಲೆ. ಆದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಬ್ರಹ್ಮಾಂಡಗಳಿವೆ. ಆ ಬ್ರಹ್ಮಾಂಡಗಳಿಗೆ ಬೇರೆ ಬೇರೆ ಬ್ರಹ್ಮರಿದ್ದಾರೆ. ಅಲ್ಲಿ ಬ್ರಹ್ಮನಿಗೆ ಬೇರೆ ಬೇರೆ ಸಂಖ್ಯೆಯ ತಲೆಗಳಿರ್ತವೆ. ಆ ಒಂದು ಬ್ರಹ್ಮಾಂಡದ ಗಾತ್ರಕ್ಕೆ ಅನುಗುಣವಾಗಿ ಬ್ರಹ್ಮನಿಗೆ ಅನೇಕ ತಲೆಗಳು ಇರ್ತವೆ. ಈಗ ನಮ್ಮಲ್ಲಿ ಇರುವಂತಹ ಬ್ರಹ್ಮ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನು 4 ತಲೆಗಳನ್ನ ಪಡೆದಿದ್ದಾನೆ. ಬ್ರಹ್ಮನಿಗೆ ಏನೂ ಕೂಡ ತಿಳಿಯುವುದಿಲ್ಲ, ಈ ಸೃಷ್ಟಿ ಹೇಗೆ ನಡೀತಾ ಇದೆ ಅಥವಾ ಈ ಕಮಲ ಎಲ್ಲಿಂದ ಬಂತು, ನಾನು ಯಾರು, ಇದು ಯಾವುದೂ ಕೂಡ ಅವನಿಗೆ ತಿಳಿಯಲಿಲ್ಲ. ಈ ಯುಗಾಂತ್ಯದಲ್ಲಿ ಪ್ರಳಯಾನಿಲವು ಜಲ ಮತ್ತು ಪದ್ಮಗಳನ್ನು ಮಹಾಚಕ್ರಾಕಾರದ ತರಂಗಗಳಲ್ಲಿ ಚಲಿಸತೊಡಗಿತು. ಈ ರೀತಿ ಬ್ರಹ್ಮನು ತುಂಬಾ ವ್ಯಾಕುಲನಾಗಿದ್ದಾನೆ. ಸೃಷ್ಟಿ ಸ್ಥಿತಿಗಳ ವಿಷಯದಲ್ಲಿ ಭಗವಂತನ ಇಚ್ಛೆಯ ರಹಸ್ಯವನ್ನ ಅವನಿಗೆ ಸ್ವಲ್ಪವೂ ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆಗ ಬ್ರಹ್ಮನ ಯೋಚನೆ ಮಾಡ್ತಾನೆ. 18ನೇ ಶ್ಲೋಕದಲ್ಲಿದೆ, ಬ್ರಹ್ಮ ಈ ರೀತಿಯಾಗಿ ಯೋಚನೆ ಮಾಡ್ತಾನೆ, ಕಮಲದ ತುದಿಯಲ್ಲಿ ಕುಳಿತಿರುವಂತಹ ನಾನು ಯಾರು, ಅದು ಎಲ್ಲಿಂದ ಪುಡಿಯೊಡೆಯಿತು, ಈ ಕಮಲದ ಒಂದು ಬುಡ ಎಲ್ಲಿದೆ, ನೋಡಿದ್ರೆ ಕಾಣುವುದಿಲ್ಲ, ಹುಡುಕಿದ್ರೆ ಗೊತ್ತಾಗುವುದಿಲ್ಲ. ಇನ್ನು ಏನಾದ್ರೂ ಇದೆಯಾ, ಕೆಳಗೆ ಯಾರಾದ್ರೂ ಇದ್ದಾರಾ, ಯಾವುದರಿಂದ ಈ ಕಮಲ ಬೆಳೆದಿದೆ, ಅದು ಏನು ಅನ್ನುವುದನ್ನ ಏನು ಕೂಡ ಅವನಿಗೆ ಗೊತ್ತಾಗ್ತಾ ಇಲ್ಲ. ಎಷ್ಟರವರೆಗೆ ಅಂತ ಹೇಳಿದ್ರೆ ಬ್ರಹ್ಮ ಬಹಳ ದೂರ ಇಲ್ಲ, ಆ ನಾಭಿಗೆ ಹತ್ತಿರದಲ್ಲೇ ಇದ್ದಾನೆ. ಭಗವಂತನ ನಾಭಿಯಲ್ಲಿ ಆ ಭಗವಂತನ ಹೊಕ್ಕಳಿನಿಂದ ಆ ಒಂದು ಪದ್ಮವು ಬಂದಿರುವಂತಹದ್ದು. ನೀವು ಇಲ್ಲಿ ಶ್ರೀಮದ್ ಭಾಗವತದಲ್ಲೇ ಇದರ ಚಿತ್ರ ಇದೆ, ಇದನ್ನು ಕಾಣಬಹುದು. ಬಹಳ ಹತ್ತಿರದಲ್ಲೇ ಇದ್ರೂ ಕೂಡ ಬ್ರಹ್ಮದೇವರಿಗೆ ಭಗವಂತನು ಕಾಣುವುದಿಲ್ಲ. ಅಷ್ಟೊಂದು ಹತ್ತಿರದಲ್ಲಿ ಭಗವಂತನು ಇದ್ದಾನೆ. ಯಾತಕ್ಕೋಸ್ಕರ ಹೀಗೆ? ಇದು ನಮ್ಮ ಸಾಮಾನ್ಯವಾದಂತಹ ಜೀವಿ
ಹೇಗೆ ತನ್ನ ಒಂದು ಜ್ಞಾನ ಶಕ್ತಿಯಿಂದ ಭಗವಂತನನ್ನ ಹುಡುಕ್ಲಿಕ್ಕೆ ಹೋದಾಗ ಭಗವಂತ ಕಣ್ಣು ಮುಂದೆ ಇದ್ರೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು. ಅದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ತಿಳಿಸ್ತಾರೆ. ಭಗವದ್ಗೀತೆಯ 18ನೇ ಅಧ್ಯಾಯದ 55ನೇ ಶ್ಲೋಕದಲ್ಲಿ ಹೇಳುವಂತೆ, ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ. ನನ್ನನ್ನ ಭಕ್ತರು ಮಾತ್ರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ನಿಮ್ಮ ಯಾವುದೇ ಒಂದು ಯಾಂತ್ರಿಕವಾದಂತಹ ವಿಧಾನದಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬ್ರಹ್ಮದೇವರಿಗೂ ಕೂಡ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾದ್ರೆ ಯಾವಾಗ ಬ್ರಹ್ಮನು ಭಗವಂತನನ್ನು ಕಂಡ? ಬ್ರಹ್ಮದೇವನು ಭಗವಂತನ ಕುರಿತಾಗಿ ತಪಸ್ಸನ್ನ ಮಾಡಿದ ಮೇಲೆ ಆತನಿಗೆ ಭಗವಂತನ ದರ್ಶನವಾಗ್ತದೆ. ಈ ರೀತಿ ಬ್ರಹ್ಮನು ತನ್ನ ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಅವನು ತನ್ನ ಅಂತಿಮ ಕಾಲವನ್ನು ತಲುಪಿದನು. ಹಾಗೆ ಕಾಲವು ಮೃತ್ಯು ಭಯದಂತೆ ಜೀವಿಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸುತ್ತದೆ. ಇದೇ ಕಾಲ ವಿಷ್ಣುವಿನ ಕೈಯಲ್ಲಿರುವ ನಿತ್ಯ ಚಕ್ರವು ಅದೇ ಆಗಿದೆ. ಈ ಕಾಲವೇ ಎಲ್ಲ ಚಟುವಟಿಕೆಗಳು ನಡೆಯುವಂತೆ ಮಾಡ್ತಾ ಇರುವಂತಹದ್ದು. ಬ್ರಹ್ಮದೇವರು ಎಷ್ಟೇ ಪ್ರಯತ್ನ ಪಟ್ಟರೂ ಗೊತ್ತಾಗುವುದಿಲ್ಲ. ನಂತರ ಈ ಪ್ರಯತ್ನವನ್ನ ಈ ರೀತಿ ಪ್ರಯತ್ನ ಮಾಡಿದರೆ ಇನ್ನು ಪ್ರಯೋಜನ ಇಲ್ಲ, ನಾನು ಹುಡುಕಿದ್ರೆ ಗೊತ್ತಾಗುವುದಿಲ್ಲ ಅಂತ ಹೇಳಿ ಮನವರಿಕೆಯಾದಂತಹ ಬ್ರಹ್ಮ ಮತ್ತೆ ಆ ಕಮಲದ ತುದಿಗೆ ಬರ್ತಾರೆ. ತುದಿಗೆ ಬಂದು ಅಲ್ಲಿ ತನ್ನ ಎಲ್ಲಾ ಧ್ಯೇಯೋದ್ದೇಶಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಭಗವಂತನಲ್ಲಿ, ಪರಮಪ್ರಭುವಿನಲ್ಲಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸಿದನು. ಭಗವಂತನಲ್ಲಿ ಧ್ಯಾನವನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಈ ಹಿಂದೆ ನಾವು ಕೇಳಿದ್ದೇವೆ ಬ್ರಹ್ಮದೇವರಿಗೆ, ಇಲ್ಲಿ ಅದನ್ನ ಹೇಳಿಲ್ಲ. ತಪ ಅನ್ನುವಂತಹ ಮಾತು ಕೇಳ್ತದೆ. ತಪ ಅಂತ ಹೇಳಿ 2 ಸಲ ಹೇಳ್ತಾರೆ. ಆ ತಪಸ್ಸನ್ನ ಮಾಡು ಅಂತ ಹೇಳಿ ಮಾರ್ಗದರ್ಶನವನ್ನ ಕೊಡುವಂಥದ್ದು. ಅಂದ್ರೆ ತಂದೆ ಮಗನಿಗೆ ಮಾರ್ಗದರ್ಶನವನ್ನ ಕೊಡುವಂಥದ್ದು, ನೀನೀಗ ತಪಸ್ಸನ್ನ ಮಾಡು. ಹಾಗೆ ಬ್ರಹ್ಮದೇವರು ತಪಸ್ಸನ್ನ ಮಾಡುವುದು. ಬ್ರಹ್ಮನ 100 ವರ್ಷಗಳ ಕೊನೆಯಲ್ಲಿ ಅವನ ಧ್ಯಾನವು ಮುಗಿದಾಗ ಅವನಲ್ಲಿ ಅಗತ್ಯ ಜ್ಞಾನ ವೃದ್ಧಿಯಾಯಿತು. ಅದರ ಪರಿಣಾಮವಾಗಿ ಅವನು ತಾನು ಮುಂಚೆ ಅತಿ ಹೆಚ್ಚಿನ ಪ್ರಯತ್ನದಿಂದಲೂ ಕಾಣಲು ಸಾಧ್ಯವಾಗದೇ ಇದ್ದಂತಹ ಪರಮಪುರುಷನನ್ನು ತನ್ನೊಳಗೆ, ತನ್ನ ಹೃದಯದಲ್ಲಿ ಕಾಣಲು ಸಾಧ್ಯವಾಯಿತು. ಯಾವಾಗ ಭಗವಂತ ತನ್ನನ್ನು ತಾನು ತೋರಿಸಿಕೊಳ್ತಾನೋ ಆಗ ನಾವು ಅವನನ್ನು ಕಾಣಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಸ್ವಂತ ಪ್ರಯತ್ನದಿಂದ ಅವನನ್ನು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಬ್ರಹ್ಮನ 100 ವರ್ಷಗಳ ಲೆಕ್ಕಾಚಾರವನ್ನ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ. ಸಹಸ್ರಯುಗ ಪರ್ಯಾಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು. ಈ ಹೇಗೆ ಯುಗಗಳನ್ನ ನಾವು ಲೆಕ್ಕಾಚಾರ ಮಾಡ್ತೇವೆ ಅನ್ನೋದನ್ನ ಇಲ್ಲಿ ಮತ್ತೆ ಇನ್ನೊಂದ್ಸಲ ತಿಳಿಸಿಕೊಟ್ಟಿದ್ದಾರೆ. ಕೊನೆಗೆ ಹೇಳುವಂತಹದ್ದು, ಒಬ್ಬನು ಭಗವಂತನಿಗೆ ಸೇವೆಯನ್ನು ಸಲ್ಲಿಸುವ ಮೊದಲು ಅಥವಾ ಅವನಿರುವಂತೆಯೇ ಅವನನ್ನು ಅರಿಯುವ ಮೊದಲು ಭಗವಂತನ ಅನುಗ್ರಹಕ್ಕಾಗಿ ಕಾಯಬೇಕು. ನಾವು ಭಗವಂತನನ್ನ ನೇರವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಬದಲಾಗಿ ಅವನ ಅನುಗ್ರಹದಿಂದಲೇ ಕಾಣಬೇಕು. ಈಗ ರಾತ್ರಿ ಹೊತ್ತು ನನಗೆ ಸೂರ್ಯನನ್ನು ಕಾಣಬೇಕು ಅಂತ ಹೇಳಿದ್ರೆ ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನು ಸೂರ್ಯನನ್ನು ಹುಡುಕ್ತೇನೆ ಅಂತ ಹೇಳಿ ನಾವು ಟಾರ್ಚ್ ಹಾಕೊಂಡು ಹೋದ್ರೆ ನಮಗೆ ಸೂರ್ಯ ಕಾಣುವುದಿಲ್ಲ. ಆದ್ರೆ ಯಾವಾಗ ಬೆಳಗಾಗ್ತದೋ, ಸೂರ್ಯೋದಯವಾಗ್ತದೋ ಆಗ ಯಾವುದೇ ಶ್ರಮ ಇಲ್ಲದೆ ನಮಗೆ ಸೂರ್ಯನನ್ನು ಕಾಣಬಹುದು. ಬೆಳಕಿನ ಯಾವುದೇ ಮೂಲದ ಅಗತ್ಯ ಇರುವುದಿಲ್ಲ. ಯಾಕಂದ್ರೆ ಸೂರ್ಯನು ಸ್ವಯಂ ಪ್ರಕಾಶ. ಹಾಗೆ ಭಗವಂತನು ಕೂಡ ತನ್ನನ್ನು ತಾನು ಯಾವಾಗ ತೋರಿಸಿಕೊಳ್ತಾನೋ ಅಲ್ಲಿಯವರೆಗೆ ನಾವು ಕಾಯಬೇಕು. ಭಗವಂತನ ಅನುಗ್ರಹವನ್ನ ಪಡೀಲಿಕ್ಕೆ ನಾವು ಕಾಯಬೇಕು. ಈಗ ಬ್ರಹ್ಮನಿಗೆ ಗರ್ಭೋದಕಶಾಹಿ ವಿಷ್ಣುವಿನ ದರ್ಶನವಾಯಿತು. ಬ್ರಹ್ಮದೇವರು ಅಲ್ಲಿ ಏನನ್ನ ಕಂಡ್ರು ಅನ್ನೋದನ್ನ ಮೈತ್ರೇಯ ಮುನಿಗಳು ಮುಂದಿನ 10 ಶ್ಲೋಕಗಳಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಮೃಣಾಲ ಗೌರಾಯತ ಶೇಷ ಭೋಗ ಪರ್ಯಂಕ ಏಕಂ ಪುರುಷಂ ಶಯಾನಂ ಪಣಾತ ಪತ್ರಾಯುತ ಮೂರ್ಧರತ್ನ ದ್ಯುಭಿರ್ಹತ ಧ್ವಾಂತ ಯುಗಾಂತತೋಯೇ. ಚಿತ್ರ ಮಾತಾಜಿ ಅನುವಾದ ಓದಿ. ಹರೇ ಕೃಷ್ಣ. ಹರೇ ನೀರಿನ ಮೇಲೆ ಬೃಹದಾಕಾರದ ಕಮಲದಂತಹ ಬಿಳಿಯ ಶಯನವಾದ ಶೇಷನಾಗನ ಶರೀರವನ್ನು ಬ್ರಹ್ಮನು ನೋಡಬಲ್ಲವನಾಗಿದ್ದನು. ಅದರ ಮೇಲೆ ದೇವೋತ್ತಮ ಪುರುಷನು ಏಕಾಂಗಿಯಾಗಿ ಪವಡಿಸಿದ್ದನು. ಶೇಷನಾಗನ ಎಡೆಯನ್ನಲಂಕರಿಸಿದ ರತ್ನಗಳಿಂದ ಹೊರಹೊಮ್ಮುವ ಕಿರಣಗಳು ಇಡೀ ವಾತಾವರಣವನ್ನು ಪ್ರಜ್ವಲಗೊಳಿಸಿದವು. ಆ ಪ್ರಭೆಯು ಆ ಪ್ರದೇಶದ ಕತ್ತಲೆಯನ್ನು ನಾಶಗೊಳಿಸಿತು. ಹರೇ ಕೃಷ್ಣ. ಹರೇ ಹೀಗೆ ಇಲ್ಲಿ ನಾವು ಚಿತ್ರದಲ್ಲಿ ಕಾಣಬಹುದು, ಗರ್ಭೋದಕಶಾಹಿ ವಿಷ್ಣುವಿನ ದರ್ಶನವನ್ನ ಪಡೆದಿದ್ದಾರೆ ಬ್ರಹ್ಮದೇವರು. ಹಾಗೂ ಅವರು ಏನನ್ನ ಕಂಡ್ರು?
ಇಲ್ಲಿ ಗರ್ಭೋದಕಶಾಯ ವಿಷ್ಣುವಿನ ಒಂದು ಗಾತ್ರವನ್ನ ನಾವು ಕಂಡ್ರೆ ಆ ಬ್ರಹ್ಮದೇವರಿಗೆ ನಾವು ಹೋಲಿಕೆ ಮಾಡಿ ನೋಡುವುದಾದ್ರೆ ಬಹಳ ದೊಡ್ಡದಾದಂತಹ ಗಾತ್ರ. ಆ ಹಾಗಾಗಿ ಇಲ್ಲಿ ಒಂದು ಪರ್ವತಕ್ಕೆ ಹೋಲಿಸಿ ಹೇಳ್ತಾರೆ ಯಾವ ರೀತಿಯಾಗಿ ಆ ಭಗವಂತನ ಒಂದು ರೂಪವನ್ನ ಕಂಡ್ರು ಅಂತ ಹೇಳಿ. ಬೃಹದಾಕಾರದ ಕಮಲದಂತ ಬಿಳಿಯ ಶಯನವಾದ ಶೇಷನಾಗ ಅಂತೇಳಿ. ಇಲ್ಲಿಗ ಶೇಷನಾಗನ ಈ ಒಂದು ಹೆಡೆಯನ್ನ ನಾವು ಕಂಡ್ರೆ ಇಲ್ಲಿ ಈ ಒಳಭಾಗ ಬೆಳ್ಳಗಿದೆ. ಅದು ಬಿಳಿಯದಾದಂತಹ ಒಂದು ತಾವರೆಯ ಹಾಗೆ. ಆ ತಾವರೆಯ ಮೇಲೆ ಭಗವಂತನು ಮಲಗಿದ್ದಾನೆ, ಏಕಾಂಗಿಯಾಗಿ ಪವಡಿಸಿದ್ದಾನೆ. ಅವನನ್ನ ಶೇಷನಾಗನ ಹೆಡೆಗಳು ಅದು ಅಲಂಕರಿಸಿವೆ. ಆ ಶೇಷನಾಗನ ಹೆಡೆಯ ಮೇಲೆ ರತ್ನಗಳಿವೆ. ಆ ರತ್ನಗಳಿಂದ ಬರುವಂತಹ ಕಿರಣಗಳೇನಿದೆ ಅದರಿಂದ ಇಡೀ ವಾತಾವರಣ ಪ್ರಜ್ವಲಗೊಂಡಿದೆ. ಆ ಪ್ರಭೆ ಅಲ್ಲಿದ್ದಂತಹ ಎಲ್ಲ ಒಂದು ಕತ್ತಲೆಯನ್ನ ನಾಶ ಮಾಡ್ತಾ ಇದೆ. 24ನೇ ಶ್ಲೋಕ. ಪ್ರೇಕ್ಷಾಂ ಕ್ಷಿಪಂತಂ ಹರಿತೋಪಲಾದ್ರೇ ಸಂಧ್ಯಾಭ್ರನೀವೇರುರುಕ್ಮ ಮೂರ್ಧ್ನಾ ರತ್ನೋದಧಾರೌಷಧಿ ಸೌಮನಸ್ಯ ವನಸ್ರಜೋ ವೇಣು ಭುಜಾಂಗ್ರಿಪಾಂಘ್ರೇ. ಓದ್ಲಾ ಪ್ರಭುಜಿ? ಓದಿ. ಭಗವಂತನ ದಿವ್ಯ ಶರೀರದ ಉಜ್ವಲ ಪ್ರಕಾಶವು ಹವಳ ಪರ್ವತದ ಚೆಲುವನ್ನು ನಾಚಿಸುವಂತಿತ್ತು. ಸಂಧ್ಯಾ ಕಾಂತಿಯಿಂದ ಅಲಂಕರಿಸಿದ ಹವಳ ಪರ್ವತವು ತುಂಬಾ ಸುಂದರವಾಗಿರುತ್ತದೆ. ಆದರೆ ಭಗವಂತನ ಪೀತಾಂಬರವು ಅದರ ಚೆಲುವನ್ನು ಹೀಗೆಳೆಯುತ್ತಿತ್ತು. ಪರ್ವತದ ಶಿಖರದ ಮೇಲೆ ಬಂಗಾರವಿದೆ, ಆದರೆ ರತ್ನಗಳಿಂದ ಅಲಂಕೃತವಾದ ಭಗವಂತನ ಕಿರೀಟವು ಅದನ್ನು ಅಣಕಿಸುತ್ತಿತ್ತು. ಪರ್ವತದ ಜಲಪಾತಗಳು, ಗಿಡಮೂಲಿಕೆಗಳು ಮೊದಲಾದವು ಪುಷ್ಪಗಳ ದೃಶ್ಯದೊಂದಿಗೆ ಹಾರಗಳಂತೆ ಕಂಗೊಳಿಸಿದವು. ಆದರೆ ಭಗವಂತನ ಬೃಹತ್ ಶರೀರ ಮತ್ತು ಅವನ ಕೈಕಾಲುಗಳು ರತ್ನಗಳು, ಮುತ್ತುಗಳು, ತುಳಸಿ ಮತ್ತು ಹೂವಿನ ಹಾರಗಳಿಂದ ಅಲಂಕೃತವಾಗಿ ಪರ್ವತದ ನೋಟವನ್ನು ನಾಚಿಸುವಂತಿತ್ತು. ಒಂದು ಬಂಗಾರದ ಬೆಟ್ಟಕ್ಕೆ ಭಗವಂತನ ಶರೀರವನ್ನ ಇಲ್ಲಿ ಹೋಲಿಕೆ ಮಾಡಿದ್ದಾರೆ. ಆ ಭಗವಂತನ ಶರೀರದ ಗಾತ್ರ ಯಾವ ರೀತಿಯಾಗಿದ್ದಿತು ಅದನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಬಹುದು. ಒಂದು ಹವಳದ ಪರ್ವತ ಅದು ಪ್ರಕಾಶಮಾನವಾಗಿರ್ತದೆ. ಅದಕ್ಕಿಂತಲೂ ಹೆಚ್ಚಿನ ಪ್ರಕಾಶವನ್ನ ಭಗವಂತನ ಆ ಒಂದು ದಿವ್ಯ ಶರೀರವು ಹೊಂದಿತ್ತು. ಭಗವಂತನ ಶರೀರ ಇದು ಪಾಂಚಭೌತಿಕವಾದದ್ದಲ್ಲ, ಇದು ಈ ಭೌತಿಕ ಪ್ರಪಂಚಕ್ಕೆ ಸೇರಿದ್ದಲ್ಲ. ಅದು ಆಧ್ಯಾತ್ಮಿಕವಾದಂತಹ ದಿವ್ಯ ಶರೀರ. ಅಂತಹ ಒಂದು ಕಾಂತಿಯನ್ನ ಹವಳದ ಪರ್ವತವು ಹೊಂದಿದೆ. ಅದರಿಂದ ಆ ಹವಳದ ಪರ್ವತವನ್ನೇ ನಾಚಿಸುವಂತಹ ಒಂದು ಚೆಲುವು ಆ ಭಗವಂತನದ್ದಾಗಿತ್ತು. ಅವನು ಪೀತಾಂಬರಧಾರಿಯಾಗಿದ್ದಾನೆ. ಈ ಹಳದಿ ಬಣ್ಣದ ಒಂದು ವಸ್ತ್ರವನ್ನ ಆತನು ತೊಟ್ಟುಕೊಂಡಿದ್ದಾನೆ, ಪೀತಾಂಬರಧಾರಿ. ಆತನ ಕಿರೀಟವು ಅದು ರತ್ನಗಳಿಂದ ಅಲಂಕೃತವಾದಂತಹ ಭಗವಂತನ ಕಿರೀಟವು ಪರ್ವತದ ಶಿಖರವನ್ನ ಅಣಕಿಸುವಂತಿತ್ತು. ಹೀಗೆ ಆ ಭಗವಂತನ ಒಂದು ರೂಪವನ್ನ ತಿಳಿಸ್ತಾ ಇದ್ದಾರೆ. ಭಗವಂತನ ಹಾರ, ಆತನ ಕೊರಳಿನಲ್ಲಿದ್ದಂತಹ ಹಾರ ಅದು ತುಳಸಿ ಮತ್ತು ಹೂವಿನ ಹಾರಗಳಿಂದ ಮಾಡಲ್ಪಟ್ಟಿದೆ, ರತ್ನ ಮುತ್ತುಗಳಿಂದ ಮಾಡಲ್ಪಟ್ಟಿದೆ. ಆಯಾಮತೋ ವಿಸ್ತರತ ಸ್ವಮಾನ ದೇಹೇನ ಲೋಕತ್ರಯ ಸಂಗ್ರಹೇಣ ವಿಚಿತ್ರ ದಿವ್ಯಾಭರಣಾಂ ಶುಕಾನಾಂ ಕೃತಶ್ರಿಯಾಪಾಶ್ರಿತ ವೇಷ ದೇಹಂ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಉದ್ದ ಅಗಲಗಳಲ್ಲಿ ಅಪರಿಮಿತವಾದ ಅವನ ದಿವ್ಯ ಶರೀರವು 3 ಗ್ರಹವ್ಯೂಹಗಳಾದ ಊರ್ಧ್ವ, ಮಧ್ಯ ಮತ್ತು ಅಧೋಲೋಕಗಳನ್ನು ಆವರಿಸಿತು. ಅಪ್ರತಿಮ ವೇಷ, ವೈವಿಧ್ಯ ಮತ್ತು ಯೋಗ್ಯ ಆಭರಣಗಳನ್ನು ಒಳಗೊಂಡ ಅವನ ಶರೀರವು ಸ್ವಯಂ ಪ್ರಕಾಶದಿಂದ ಕೂಡಿತ್ತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನ ಆ ಒಂದು ಶರೀರದ ಉದ್ದ ಅಗಲ ಅದನ್ನ ನಾವು ಯಾವುದಕ್ಕೂ ಹೋಲಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಬೃಹದಾಕಾರವಾದ ಶರೀರ ನಾವು ತಿರುವನಂತಪುರದಲ್ಲಿ ಕಾಣಬಹುದು. ಆ ಭಗವಂತನ ಒಂದು ದರ್ಶನವನ್ನ ಮಾಡಬೇಕು ಅಂತ ಹೇಳಿದ್ರೆ 3 ಬಾಗಿಲಿನ ಮುಖಾಂತರ ಕಾಣಬೇಕು. ಶ್ರೀರಂಗದಲ್ಲಿಯೂ ಕಾಣಬಹುದು, ಭಗವಂತ ಶೇಷಶಯನನಾಗಿದ್ದಾನೆ. ಹಾಗೆ ಅಲ್ಲಿ ತಿರುವನಂತಪುರದಲ್ಲಿ ನೋಡುವುದಾದ್ರೆ ಇನ್ನೂ ದೊಡ್ಡದಾಗಿ ಆ 3 ಬಾಗಿಲಿನಲ್ಲಿ ಭಗವಂತನ ಆ ಒಂದು ರೂಪವನ್ನ ಕಾಣಬಹುದು. ಅಂದ್ರೆ ಅಷ್ಟು ದೊಡ್ಡದಾದಂತಹ ಭಗವಂತನ ಆ ಒಂದು
ರೂಪವಾಗಿದೆ ಈ ಗರ್ಭೋದಕಶಾಹಿ ವಿಷ್ಣು. ಯಾಕಂದ್ರೆ 14 ಲೋಕಗಳೆಲ್ಲ ಒಂದು ಸಣ್ಣ ಸಣ್ಣ ಆ, ಕಲ್ಲಿನ ರೀತಿಯಲ್ಲಿ, ಅಥವಾ ಒಂದು ತುಂಬಾ ಚಿಕ್ಕದು ಆ ಭಗವಂತನ ಈ ದಿವ್ಯವಾದಂತಹ ಶರೀರದ ಮುಖ ಮುಂದೆ. ಅಂತಹ ಒಂದು ದಿವ್ಯವಾದಂತಹ ಶರೀರವನ್ನ ಭಗವಂತನು ಹೊಂದಿದ್ದಾನೆ ಅನ್ನೋದನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. 26ನೇ ಶ್ಲೋಕ. ಪುಂಸ್ವಾಂ ಸ್ವಕಾಮಾಯ ವಿವಿಕ್ತ ಮಾರ್ಗೈ ರಭ್ಯರ್ಚಿತಾಂ ಕಾಮದುಘಾಂಗ್ರಿ ಪದ್ಮಂ ಪ್ರದರ್ಶಯಂತಂ ಕೃಪಯಾ ನಖೇಂದು ಮಯೂಖ ಭಿನ್ನಾಂಗುಲಿ ಚಾರು ಪತ್ರಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನು ತನ್ನ ಪಾದಕಮಲಗಳನ್ನು ಮೇಲೆತ್ತಿ ತೋರಿದನು. ಅವನ ಪಾದಕಮಲಗಳು ಐಹಿಕ ಕಶ್ಮಲಗಳಿಂದ ದೂರವಾದ ಭಕ್ತಿ ಸೇವೆಯಿಂದ ಗಳಿಸಿದ ಎಲ್ಲ ಪುರಸ್ಕಾರಗಳ ಆಗರವಾಗಿವೆ. ಇಂತಹ ಪುರಸ್ಕಾರಗಳು ಅವನನ್ನು ಶುದ್ಧ ಭಕ್ತಿಯಿಂದ ಆರಾಧಿಸುವವರಿಗೆ ಮಾತ್ರ ಲಭಿಸುತ್ತವೆ. ಚಂದ್ರಕಾಂತಿಯನ್ನು ಹೋಲುವ ಅವನ ಕೈಬೆರಳು ಮತ್ತು ಕಾಲ್ಬೆರಳುಗಳ ಉಗುರುಗಳಿಂದ ಹೊರಹೊಮ್ಮುವ ದಿವ್ಯ ಕಿರಣಗಳ ಸೌಂದರ್ಯವು ಹೂವಿನ ಹೆಸಳುಗಳಂತೆ ಕಾಣಿಸಿದವು. ಹರೇ ಕೃಷ್ಣ. ಹರೇ ಕೃಷ್ಣ. ಬ್ರಹ್ಮದೇವರಿಗೆ ಭಗವಂತ ಮೊದಲು ತನ್ನ ಪಾದಗಳ ದರ್ಶನವನ್ನ ನೀಡಿದ್ದಾನೆ. ನಾವು ಕೂಡ ಭಗವಂತನ ದರ್ಶನ ಮಾಡಬೇಕಾದ್ರೆ ಮೊದಲು ಭಗವಂತನ ಪಾದವನ್ನ ಕಾಣಬೇಕು. ಪಾದವನ್ನ ಕಂಡ ನಂತರ ನಿಧಾನಕ್ಕೆ ಭಗವಂತನ ಆ ಒಂದು ಮುಖಕಮಲವನ್ನ ದರ್ಶನ ಮಾಡಬೇಕು. ಹಾಗೆ ಆ ಭಗವಂತನ ಪಾದಕಮಲಗಳು ಎಷ್ಟೊಂದು ಸುಂದರವಾಗಿತ್ತು ಅಂತ ಹೇಳಿದ್ರೆ ಅದರಿಂದ ಪ್ರಭೆಯು ಚಂದ್ರಕಾಂತಿಯನ್ನ ಹೋಲುವಂತಹ ಪ್ರಭೆ. ಅಂದ್ರೆ ಭಗವಂತನ ಒಂದೊಂದು ಉಗುರುಗಳು ಒಂದೊಂದು ಚಂದ್ರ ಇದ್ದ ಹಾಗೆ. ಆ ಭಗವಂತನ ಕಾಲುಗಳಲ್ಲಿ 10 ಚಂದ್ರ, ಭಗವಂತನ ಕೈಬೆರಳುಗಳಲ್ಲಿ 10 ಚಂದ್ರ, ಮತ್ತೆ ಆ 2 ಕಣ್ಣುಗಳು ಹಾಗೂ ಆ ಮುಖ, ಈ ಎಲ್ಲವೂ ಕೂಡ ಆ ಚಂದ್ರನನ್ನ ಹೋಲುವಂತಹ ಆ ಭಗವಂತನ ಒಂದು ದಿವ್ಯವಾದಂತಹ ರೂಪವನ್ನ ಇಲ್ಲಿ ಮೈತ್ರೇಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನನ್ನು ನಾವು ಜ್ಞಾನದಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನದಿಂದಾಗಲಿ ಕರ್ಮದಿಂದಾಗಲಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಕರ್ಮಾದಿ ಅನಾವೃತಂ. ಈ ರೀತಿ ಬ್ರಹ್ಮದೇವರು ಭಗವಂತನ ಒಂದು ರೂಪವನ್ನ ಕಾಣುವಾಗ ಇಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಈ ಬ್ರಹ್ಮ ಸಂಹಿತೆಯ ಮುಖಾಂತರವಾಗಿ ಅವರು ಭಗವಂತನ ಒಂದು ರೂಪವನ್ನ ಅಥವಾ ಸ್ತುತಿಯನ್ನ ಮಾಡ್ತಾರೆ. ಅಥವಾ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಇದೆಲ್ಲವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಆ ಭಗವಂತನನ್ನ ಕಂಡಂತಹ ಬ್ರಹ್ಮದೇವರು ಈ ಒಂದು ಮಾತನ್ನ ಹೇಳ್ತಾರೆ. 27ನೇ ಶ್ಲೋಕ. ಮುಖೇನ ಲೋಕಾರ್ತಿ ಹರಸ್ಮಿತೇನ ಪರಿಸ್ಫುರತ್ ಕುಂಡಲ ಮಂಡಿತೇನ ಶೋಣಾಯಿತೇನಾಧರ ಬಿಂಬಭಾಸ ಪ್ರತ್ಯರ್ಹಯಂತಂ ಸುನಸೇನ ಸುಭ್ರುವ. ಲೀಲಾವತಿ ಮಾತಾಜಿ ಅನುವಾದವು. ಹರೇ ಕೃಷ್ಣ ಪ್ರಭುಜಿ. Yes. ಅವನು ಭಕ್ತರ ಸೇವೆಯನ್ನು ಕೂಡ ಅಂಗೀಕರಿಸಿದನು. ತನ್ನ ಚೆಲುವಾದ ನಗೆಯಿಂದ ಅವರ ಕ್ಲೇಶವನ್ನು ಪರಿಹರಿಸಿದನು. ಕರ್ಣಕುಂಡಲದಿಂದ ಅಲಂಕೃತನಾದ ಅವನ ಮುಖಬಿಂಬವು ತುಂಬಾ ಹರ್ಷದಾಯಕವಾಗಿತ್ತು, ಏಕೆಂದರೆ ಅದು ಅವನ ತುಟಿಗಳ ಕಾಂತಿ, ನಾಸಿಕ ಹಾಗೂ ಹುಬ್ಬುಗಳ ಸೊಗಸಿನಿಂದ ಕಣ್ಣು ಕೋರೈಸುವಂತಿತ್ತು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಆ ಭಗವಂತನ ಒಂದು ರೂಪ ಅದು ಬಹಳ ಎಲ್ಲರನ್ನೂ ಕೂಡ ಆಕರ್ಷಿಸುವಂತಹ ಒಂದು ರೂಪ. ಭಗವಂತನ ಮುಖ, ಅದರಲ್ಲಿ ಆ ಕರ್ಣಕುಂಡಲಗಳಿಂದ ಅವನು ಅಲಂಕೃತನಾಗಿದ್ದಾನೆ ಮತ್ತು ಅದರ ಒಂದು ಬಿಂಬ ಆತನ ಮುಖದಲ್ಲಿ ಕಾಣ್ತಾ ಇದೆ. ಈ ರೀತಿ ಭಗವಂತನ ಸುಂದರವಾದಂತಹ ರೂಪವನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಕದಂಬ ಕಿಂಜಲ್ಕ ಪಿಶಂಗ ವಾಸಸ ಸ್ವಲಂಕೃತ ಮೇಖಲಯಾ ನಿತಂಬೆ ಹಾರೇಣ ಚಾನಂತ ಧದೇನ ವತ್ಸ ಶ್ರೀವತ್ಸ ವಕ್ಷಾ ಸ್ಥಳವಲ್ಲಭೇನ. ಚಿತ್ರಮತಜಿ. ಹರೇ ಕೃಷ್ಣ. ಓ ನನ್ನ ಪ್ರಿಯ ವಿದುರನೆ, ಭಗವಂತನ ನಡುವು ಕದಂಬ ಪುಷ್ಪದ ಕೇಸರವನ್ನು ಹೋಲುವ ಪೀತಾಂಬರದಿಂದ ಆವೃತವಾಗಿತ್ತು. ಅದಕ್ಕೆ ಚೆನ್ನಾಗಿ ಅಲಂಕರಿಸಿದ ಕಟಿ ಸೂತ್ರವನ್ನು ಅಳವಡಿಸಲಾಗಿತ್ತು. ಅವನ ವಕ್ಷಸ್ಥಳವು ಶ್ರೀವತ್ಸ ಚಿಹ್ನೆಯಿಂದ ಮತ್ತು ಅಮೂಲ್ಯವಾದ ಕಂಠಿಹಾರದಿಂದ ಅಲಂಕೃತವಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಚಿತ್ರದಲ್ಲಿ ನಾವು ಕಾಣಬಹುದು, ಲಕ್ಷ್ಮೀ ದೇವಿಯು ಭಗವಂತನ ಪಾದಕಮಲಗಳನ್ನ ಸೇವೆ ಮಾಡ್ತಾ ಇದ್ದಾಳೆ. ಅದೇ ರೀತಿ ಭಗವಂತನು ಲಕ್ಷ್ಮೀ ದೇವಿಗೆ ತನ್ನ ಹೃದಯದಲ್ಲಿ ಸ್ಥಾನವನ್ನ ಕೊಟ್ಟಿದ್ದಾನೆ. ಈ ಶ್ರೀವತ್ಸ ಲಾಂಛನ ಅಂತ ಹೇಳ್ತಾರೆ, ಅದು ಲಕ್ಷ್ಮೀ ದೇವಿಯ ಒಂದು ಸ್ಥಳವಾಗಿದೆ. ಲಕ್ಷ್ಮೀ ದೇವಿ ಇರುವಂತಹ ಸ್ಥಳ. ಆ ಶ್ರೀವತ್ಸ ಚಿಹ್ನೆಯನ್ನ
ಕೂಡ ಬ್ರಹ್ಮದೇವರು ಕಾಣ್ತಾರೆ. 29ನೇ ಶ್ಲೋಕ. ಪರಾರ್ಧ್ಯ ಕೇಯೂರ ಮಣಿ ಪ್ರವೇಕ ಪರ್ಯಸ್ತ ದುರ್ದಂಡ ಸಹಸ್ರ ಶಾಖಂ ಅವ್ಯಕ್ತ ಮೂಲಂ ಭುವನಾಂಘ್ರಿಪೇಂದ್ರ ಮಹೇಂದ್ರ ಭೋಗೈರಧಿವೀತ ವಲ್ಕ್ಷ್ಯಂ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಚಂದನ ವೃಕ್ಷವು ಸುಗಂಧ ಪುಷ್ಪಗಳಿಂದ ಮತ್ತು ರೆಂಬೆಗಳಿಂದ ಅಲಂಕೃತವಾಗಿರುವಂತೆ ಭಗವಂತನ ಶರೀರವು ಅಮೂಲ್ಯ ರತ್ನಗಳಿಂದಲೂ ಮುತ್ತುಗಳಿಂದಲೂ ಅಲಂಕೃತವಾಗಿತ್ತು. ಅವನು ಸ್ವಯಂ ಸ್ಥಿತನಾದ ವೃಕ್ಷ, ಬ್ರಹ್ಮಾಂಡದ ಉಳಿದೆಲ್ಲದರ ಪ್ರಭು. ಚಂದನ ವೃಕ್ಷವು ಹೇಗೆ ಸರ್ಪಗಳಿಂದ ಆವೃತವಾಗಿರುವುದೋ ಹಾಗೆಯೇ ಭಗವಂತನ ಶರೀರವು ಅನಂತನ ಹೆಡೆಗಳಿಂದ ಆಚ್ಛಾದಿತವಾಗಿತ್ತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲೆಲ್ಲ ಈ ಚಂದನದ ವೃಕ್ಷ ಇರ್ತದೋ ಅಲ್ಲಿ ಸರ್ಪಗಳು ಇರುವಂತದ್ದು ಬಹಳ ಸಾಮಾನ್ಯ. ಅದೇ ರೀತಿ ಇಲ್ಲಿ ಭಗವಂತನು ಕೂಡ ಚಂದನದ ಒಂದು ವೃಕ್ಷದ ರೀತಿಯಲ್ಲಿ ಅವನನ್ನ ಈ ಅನಂತ ಶಯನನು ಆವರಿಸಿದ್ದಾನೆ. ಆ ಅನಂತನ ಮೇಲೆ ಭಗವಂತನು ಪವಡಿಸಿದ್ದಾನೆ. 30ನೇ ಶ್ಲೋಕ. ಚರಾಚರೌಕೋ ಭಗವನ್ ಮಹೀಧ್ರ ಮಹೀದ್ರ ಬಂಧುಂ ಸಲಿಲೋಪಗೂಢಂ ಕಿರೀಟ ಸಾಹಸ್ರ ಹಿರಣ್ಯ ಶೃಂಗಂ ಅವಿರ್ಭವತ್ ಕೌಸ್ತುಭ ರತ್ನ ಗರ್ಭಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಹಾಪರ್ವತದಂತೆ ಭಗವಂತನು ಎಲ್ಲಾ ಚರಾಚರ ಜೀವಿಗಳ ನೆಲೆಯಾಗಿ ನಿಲ್ಲುತ್ತಾನೆ. ಅವನು ಸರ್ಪಗಳ ಮಿತ್ರ, ಏಕೆಂದರೆ ಅನಂತನು ಅವನ ಸ್ನೇಹಿತ. ಪರ್ವತಕ್ಕೆ ಸಾವಿರಾರು ಸ್ವರ್ಣ ಶಿಖರಗಳಿರುವಂತೆ ಭಗವಂತನು ಅನಂತನಾಗನ ಸಾವಿರಾರು ಸ್ವರ್ಣ ಕಿರೀಟಗಳಿಂದ ಕೂಡಿದ ಹೆಡೆಗಳೊಂದಿಗೆ ಕಾಣಿಸಿದನು. ಹೇಗೆ ಪರ್ವತವು ಕೆಲವೊಮ್ಮೆ ರತ್ನಭರಿತವಾಗಿರುವುದೋ ಹಾಗೆ ಅವನ ದಿವ್ಯ ಶರೀರವು ಅಮೂಲ್ಯ ರತ್ನಗಳಿಂದ ಪೂರ್ಣಾಲಂಕೃತವಾಗಿತ್ತು. ಹೇಗೆ ಕೆಲವೇಳೆ ಪರ್ವತವು ಸಮುದ್ರದಲ್ಲಿ ಮುಳುಗಿ ಹೋಗುವುದೋ ಹಾಗೆ ಭಗವಂತನು ಕೆಲವೇಳೆ ಪ್ರಳಯ ಜಲದಿಯಲ್ಲಿ ಮುಳುಗಿರುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಭಗವಂತನ ಶರೀರವನ್ನ ಪರ್ವತಕ್ಕೆ ಹೋಲಿಸಿದ್ದಾರೆ. ಪರ್ವತಕ್ಕೆ ಅನೇಕ ಶಿಖರಗಳಿರುತ್ತವೆ, ಸ್ವರ್ಣ ಶಿಖರಗಳು. ಅದೇ ರೀತಿ ಭಗವಂತನು ಮಲಗಿರುವಂತಹ ಈ ಅನಂತನಿಗೆ ಅನೇಕ ಹೆಡೆಗಳಿವೆ. ಇವುಗಳೆಲ್ಲ ಸ್ವರ್ಣ ಶಿಖರಗಳ ರೀತಿಯಲ್ಲಿ ಇರುತ್ತದೆ. ಹಾಗೆ ರತ್ನಭರಿತವಾದಂತಹ ಈ ಸ್ವರ್ಣ ಶಿಖರಗಳು, ಹಾಗೆ ಅಮೂಲ್ಯ ರತ್ನಗಳು ಈ ಶೇಷನ ಮೇಲೆ ನಾವು ಕಾಣಬಹುದು. ಹಾಗೆ ಈ ಬ್ರಹ್ಮದೇವರು ಏನು ಸೃಷ್ಟಿಯನ್ನ ಮಾಡ್ತಾರೆ, ಅವರು 1000 ಮಹಾಯುಗಗಳ ಕಾಲ ಈ ಸೃಷ್ಟಿಯನ್ನ ಮಾಡ್ತಾರೆ. ನಂತರ 1000 ಯುಗಗಳ ಕಾಲ ಅಲ್ಲಿ ಪ್ರಳಯ ಸಂಭವಿಸ್ತದೆ. ಹೇಗೆ ಒಂದು ಪರ್ವತ ಕೆಲವೊಮ್ಮೆ ಈ ಸಮುದ್ರದಲ್ಲಿ ಮುಳುಗಿ ಹೋಗ್ತದೆ, ಕೆಲವೊಮ್ಮೆ ನಮಗೆ ಕಾಣಿಸ್ತದೆ. ಅದೇ ರೀತಿ ಈ ಭಗವಂತನು ಕೂಡ ಅದೇ ರೀತಿಯಾಗಿ ಕೆಲವು ವೇಳೆ ಪ್ರಳಯ ಜಲದಿಯಲ್ಲಿ ಮುಳುಗಿರ್ತಾನೆ, ಮತ್ತೆ ಕೆಲವೊಮ್ಮೆ ಆತನು ಕಾಣಿಸಿಕೊಳ್ಳುತ್ತಾನೆ. ನಿವೀತ ಮಾಮ್ನಾ ಯಮಧ್ರುವ ತಶ್ರಿಯ ಸ್ವಕೀರ್ತಿ ಮಯ್ಯ ವನಮಾಲಯ ಹರಿಂ ಸೂರ್ಯೇಂದು ವಾಯುವಗ್ನಗಮಂ ತ್ರಿಧಾಮಭಿ ಪರಿಕ್ರಮತ್ ಪ್ರಾಧಿನಿ ಕೈರ್ದುರಾಸದಂ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಬ್ರಹ್ಮನು ಭಗವಂತನನ್ನು ಪರ್ವತ ರೂಪದಲ್ಲಿ ಕಾಣುತ್ತಾ ಅವನೇ ದೇವೋತ್ತಮ ಪುರುಷನಾದ ಹರಿ ಎಂಬ ತೀರ್ಮಾನಕ್ಕೆ ಬಂದನು. ಅವನ ವಕ್ಷಸ್ಥಲದ ಮೇಲಿನ ಪುಷ್ಪಹಾರವು ಮಧುರ ಗೀತೆಗಳಲ್ಲಿರುವ ವೈದಿಕ ಜ್ಞಾನದೊಂದಿಗೆ ಅವನನ್ನು ವೈಭವೀಕರಿಸುವುದನ್ನು ಬ್ರಹ್ಮನು ಕಂಡನು. ನೋಡುವುದಕ್ಕೆ ಅದು ಬಹಳ ಸುಂದರವಾಗಿತ್ತು. ಅವನು ಯುದ್ಧ ಸಮಯದಲ್ಲಿ ಸುದರ್ಶನ ಚಕ್ರದಿಂದ ರಕ್ಷಣೆಯನ್ನೂ ಪಡೆದಿದ್ದನು. ಸೂರ್ಯ, ಚಂದ್ರ, ವಾಯು, ಅಗ್ನಿ ಮೊದಲಾದವರು ಕೂಡ ಅವನನ್ನು ಸಮೀಪಿಸಲಾಗಲಿಲ್ಲ. ಹರಿಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ತಸ್ಯೈವ ತನ್ನಾಭಿಸರ ಸರೋಜಾಮಾತ್ಮಾಮಭಂ ಅಭಃ ಶ್ವಸನಂ ವಿಯಚ್ಚ ದದರ್ಶ ದೇವೋ ಜಗತೋ ವಿಧಾತ ನಾತಾ ಪರಂ ಲೋಕ ವಿಸರ್ಗ ದೃಷ್ಟಿ. ಚಿತ್ರಮಾತಲ್ಲಿ. ಹರೇ ಕೃಷ್ಣ ಪ್ರಭುಜಿ. ಬ್ರಹ್ಮಾಂಡದ ನಿಯತಿಕರ್ತನಾದ ಬ್ರಹ್ಮನು ಭಗವಂತನನ್ನು ಹಾಗೆ ನೋಡಿ ಏಕಕಾಲದಲ್ಲಿ ಸೃಷ್ಟಿಯ ಕಡೆ ಗಮನ ಹರಿಸಿದನು. ಭಗವಾನ್ ವಿಷ್ಣುವಿನ ನಾಭಿಯಲ್ಲಿ ಸರೋವರ, ಕಮಲ ಪುಷ್ಪ, ಪ್ರಳಯ ಜಲದಿ, ಶುಷ್ಕವಾಯು ಮತ್ತು ಆಕಾಶಗಳನ್ನು ನೋಡಿದನು. ಅವೆಲ್ಲವೂ ಅವನಿಗೆ ಗೋಚರವಾದವು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಸೃಷ್ಟಿ ಕಾರ್ಯದ ಮುಂದುವರಿಬೇಕು ಈಗ. ಹಾಗಾಗಿ ಬ್ರಹ್ಮದೇವರು
ಈ ಎಲ್ಲ ವಿಚಾರಗಳನ್ನ ಅಲ್ಲಿ ಕಾಣ್ತಾರೆ. ಭಗವಂತನ ದಿವ್ಯ ರೂಪವನ್ನ ಕಂಡ ನಂತರ ಬ್ರಹ್ಮದೇವರು ಇದನ್ನೆಲ್ಲ ಕಾಣ್ತಾರೆ. ಸೃಷ್ಟಿಯ ಆ ಭಗವಂತನ ನಾಭಿಯಲ್ಲಿ ಸರೋವರ, ಕಮಲ ಪುಷ್ಪ, ಪ್ರಳಯ ಜಲದಿ ಹಾಗೂ ಈ ಶುಷ್ಕ ವಾಯು ಮತ್ತು ಆಕಾಶ ಇವೆಲ್ಲವನ್ನು ಕೂಡ ಆ ಬ್ರಹ್ಮದೇವರು ಕಾಣ್ತಾರೆ. ಅಂದ್ರೆ ಇನ್ನು ಮುಂದೆ ಸೃಷ್ಟಿ ಮಾಡ್ಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ಬ್ರಹ್ಮದೇವರಿಗೆ ಈಗ ಗೋಚರವಾಗ್ತಾ ಇದೆ. ಕೊನೆಯದಾದಂತ ಶ್ಲೋಕ. ಸ ಕರ್ಮ ಬೀಜಂ ರಜಸೋಪರಕ್ತ ಪ್ರಜಾ ಶಿಶ್ರಿಕ್ಷಯನ್ನಿವ ಯದೇವ ದೃಷ್ಟ್ವಾ ಆಸ್ತೌ ದ್ವಿಸರ್ಗ ಅಭಿಮುಖಸ್ತಮೀಡ್ಯ ಅವ್ಯಕ್ತವತ್ಮ ಅನ್ಯಭಿವೇಶಿತಾತ್ಮ. ಶುಭ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಬ್ರಹ್ಮನು ಹಾಗೆ ರಜೋಗುಣ ಭರಿತನಾಗಿ ಸೃಷ್ಟಿ ಕಾರ್ಯಗಳಲ್ಲಿ ತೊಡಗಲು ಮನಸ್ಸು ಮಾಡಿದನು. ದೇವೋತ್ತಮ ಪುರುಷನ ಸೂಚನೆಯಂತೆ ಸೃಷ್ಟಿಯ 5 ಕಾರಣಗಳನ್ನು ಕಂಡ ಮೇಲೆ ಅವನು ತನ್ನ ಸೃಷ್ಟಿಶೀಲತೆಯ ಹಾದಿಯಲ್ಲಿ ಗೌರವ ಪ್ರಣಾಮಗಳನ್ನು ಸಲ್ಲಿಸಲು ಮೊದಲು ಮಾಡಿದನು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಒಂದು ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ರಜೋಗುಣ ಪ್ರಮುಖವಾಗಿರ್ತದೆ. ಸ್ಥಿತಿಯ ಕಾರಣಕ್ಕೆ ಸತ್ವಗುಣ ಹಾಗೂ ಲಯಕ್ಕೆ ತಮೋಗುಣ. ಹಾಗಾಗಿ ಬ್ರಹ್ಮನು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕಾದ್ದರಿಂದ ರಜೋಗುಣಕ್ಕೆ ಆತನು ವಶನಾಗಿರ್ತಾನೆ, ಅಥವಾ ಆತನಲ್ಲಿ ರಜೋಗುಣ ಭರಿತನಾದಂತಹ ಬ್ರಹ್ಮದೇವರು ಹಾಗೆ ಭಗವಂತನ ಆಶ್ರಯವನ್ನ ಪಡೆದು ತನ್ನ ಒಂದು ಸೃಷ್ಟಿ ಕಾರ್ಯದಲ್ಲಿ ಸಫಲತೆಯನ್ನ ಪಡೆಯಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಇದಿಷ್ಟು ಹೇಳಿದ್ದು ಮೈತ್ರೇಯರು ವಿದುರರಿಗೆ ಅಲ್ಲಿ ನಡೆದಂತಹ ವಿಚಾರವನ್ನ ಹೇಳಿರುವಂತಹದ್ದು. ಇನ್ನು ಮುಂದಕ್ಕೆ ಬ್ರಹ್ಮದೇವರು ಯಾವ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿದ್ರು ಅನ್ನೋದನ್ನ ನಾವು ಬ್ರಹ್ಮದೇವರ ಮಾತಿನ ಮುಖಾಂತರವೇ 9ನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಬ್ರಹ್ಮ ಉವಾಚ ಅನ್ನುವಂತಹ ಮಾತನ್ನೇ ನಾವಿಲ್ಲಿ ಕಾಣಬಹುದು. 9ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಬ್ರಹ್ಮದೇವರು ಹೇಗೆ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು, ನಂತರ ಬ್ರಹ್ಮದೇವರಿಗೆ ಅನುಗ್ರಹ ಮಾಡಲಿಕ್ಕೆ ಭಗವಂತ ಯಾವ ರೀತಿಯಾಗಿ ಬರ್ತಾನೆ ಇತ್ಯಾದಿ ವಿಚಾರಗಳನ್ನ, ಮತ್ತೆ ಈ ಸೃಷ್ಟಿ ಕಾರ್ಯ ಹೇಗೆ ಮುಂದುವರಿಯುತ್ತದೆ ಅನ್ನೋದನ್ನ ನಾವು ಮುಂದಿನ 9ನೇ ಅಧ್ಯಾಯದಲ್ಲಿ ನಾವು ಕಾಣಲಿಕ್ಕಿದ್ದೇವೆ. ಹಾಗೂ ಹೇಗೆ ಬೇರೆ ಬೇರೆ ಪ್ರಭೇದಗಳು ಸೃಷ್ಟಿಯಲ್ಲಿ ಉಂಟಾದವು, ಆ 84 ಲಕ್ಷ ಜೀವರಾಶಿಗಳು ಹೇಗೆ ಸೃಷ್ಟಿಯಾದವು, ಮತ್ತೆ ಮುಂದಕ್ಕೆ ಕಾಲದ ಗಣನೆ ಯಾವ ರೀತಿಯಾಗಿ ನಡೆಯುತ್ತದೆ, ಈ ರೀತಿಯಾಗಿ ಶ್ರೀಮದ್ ಭಾಗವತವು ಮುಂದುವರಿಯುತ್ತದೆ. ಬ್ರಹ್ಮದೇವನು ಸೃಷ್ಟಿಯು ಸಾಧ್ಯವಾಗುವ ಹಾಗೆ ಭಗವಂತನಲ್ಲಿ ಹೇಗೆ ಪ್ರಾರ್ಥನೆಯನ್ನ ಮಾಡಿದ್ರು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇವತ್ತಿಗೆ ಈ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಹರೇ ಕೃಷ್ಣ.